ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವನಿಂದ ಅರ್ಪಿತವಾಗಲಿ. ಸಾಧನೆಯ ಹಾದಿ ಅನ್ನೋ ಈ ಒಂದು ಸಬ್ಜೆಕ್ಟಲ್ಲಿ ನಾವು ಹೀಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿವರೆಗೆ 3 ರೀತಿಯ ತಪಸ್ಸು, ಶಾರೀರಿಕ ಮಟ್ಟದ ತಪಸ್ಸು, ವಾಂಗ್ಮಯ ತಪಸ್ಸು ಅಂತಂದರೆ ವಾಚಿಕ ತಪಸ್ಸು ಅಥವಾ ಮಾತಿನ ತಪಸ್ಸು, ಮತ್ತೊಂದು ಮಾನಸ ತಪಸ್ಸು ಹಾಗಂದ್ರೇನು ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು. ಮತ್ತು ಅವುಗಳ ಆಚರಣೆ ಯಾವ ರೀತಿಯಲ್ಲಿರುತ್ತೆ, ನಮ್ಮ ದೇಹ ಮತ್ತು ಮನಸ್ಸುಗಳ ಸಹಕಾರ ಅಂತಹ ತಪಸ್ಸು ಮಾಡಬೇಕಾದ್ರೆ, ಅಂತಹ ಆಚರಣೆ ಮಾಡಬೇಕಾದ್ರೆ ನಮ್ಮ ದೇಹ ಮತ್ತು ಮನಸ್ಸಿನ ಸಹಕಾರ ಹೇಗಿರಬೇಕು ಅದನ್ನು ಕೂಡ ನಾವು ತಿಳ್ಕೊಂಡಾಯ್ತು. ಇಂತಹ ತಪಸ್ಸಿನ ಆಚರಣೆಯಲ್ಲಿ ನಮ್ಮ ಗುಣ ದೋಷಗಳೇನಾದರೂ ಮಿಶ್ರಿತವಾದಾಗ ಅಂತಹ ಆಚರಣೆ ಅಥವಾ ಅಂತಹ ತಪಸ್ಸು ಸಾತ್ವಿಕವಾಗಿರುತ್ತಾ, ರಾಜಸ ತಪಸ್ಸು ಅನ್ನಿಸ್ಕೊಳ್ಳುತ್ತಾ ಅಥವಾ ತಾಮಸ ತಪಸ್ಸು ಅಂತ ಅನ್ನಿಸ್ಕೊಳ್ಳುತ್ತಾ? ಹಾಗಾದ್ರೆ ಸಾತ್ವಿಕ ತಪಸ್ಸು ಹೇಗಿರಬೇಕು? ತಪಸ್ಸು ಅನ್ನೋ ಒಂದು ಆಚರಣೆಯನ್ನೇ ನಾವು ಮಾಡಕ್ಕೆ ರೆಡಿ ಇರಬೇಕಾದ್ರೆ, ಒಂದು ಸಾಧನೆಯನ್ನ ನಾವು ಮಾಡಕ್ಕೆ ರೆಡಿ ಇರಬೇಕಾದ್ರೆ ಅದನ್ನು ಉತ್ತಮವಾಗಿ ಮಾಡಬೇಕು ಅನ್ನೋ ಮನಸ್ಥಿತಿಗೆ ನಾವು ಬರಬೇಕು. ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಆದಾಗ ಆ ಒಳ್ಳೆ ಕೆಲಸನ ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಒಳ್ಳೆಯದಾಗೋ ಹಾಗೆ ನಾವು ಮಾಡಬೇಕು. ಸೊ ಇಂತಹ ಸಾಧನೆಯಲ್ಲಿ ನಾವು ತಪಸ್ಸು ಅನ್ನೋ ಒಂದು ಆಚರಣೆ, ಅದು ಶಾರೀರಿಕ ಮಟ್ಟದ್ದಾಗಿರಬಹುದು, ವಾಂಗ್ಮಯ ತಪಸ್ಸಾಗಿರಬಹುದು ಅಥವಾ ಮಾನಸ ತಪಸ್ಸೇ ಆಗಿರಬಹುದು. ತಪಸ್ಸು ಅನ್ನೋದೇ ಒಂದು ದೊಡ್ಡ ಸಾಧನೆ, ಅದೊಂದು ದೊಡ್ಡ ಆಚರಣೆ. ಅಂತಹ ತಪಸ್ಸನ್ನ ನಾನು ಮಾಡಕ್ಕೆ ರೆಡಿ ಇದ್ದೀನಿ ಈ ಸಾಧನೆಯಲ್ಲಿ ಅಂತ ನಾನು ನಿರ್ಧಾರ ಮಾಡಿದ್ಮೇಲೆ ಅಂತಹ ತಪಸ್ಸನ್ನ ಮಾಡಬೇಕಾದ್ರೆ ನನ್ನ ದೇಹ ಮನಸ್ಸಿನ ಸಹಕಾರ ಸಂಪೂರ್ಣವಾಗಿ ಅದ್ರ ಜೊತೆ ಇರಬೇಕು. ಆ ರೀತಿ ಇದ್ದಾಗ ಅದು ತುಂಬ ಉತ್ತಮವಾಗಿರುತ್ತೆ. ಇಲ್ಲ ಮಾಡುವಂತಹ ಆಚರಣೆಯಲ್ಲಿ ಏನಾದರೂ ಗುಣದೋಷಗಳು ಉಂಟಾದಾಗ ಅದು ಯಾವುದೇ ರೀತಿಯಾದ ತಪಸ್ಸಾಗಿದ್ರೂ ಕೂಡ ಅದು ಸಾತ್ವಿಕ ಅನ್ನಿಸ್ಕೋಬಹುದು ಅಥವಾ ರಾಜಸ ತಪಸ್ಸು ಅನ್ನಿಸ್ಕೋಬಹುದು ಅಥವಾ ತಾಮಸ ತಪಸ್ಸು ಅಂತ ಅನ್ನಿಸ್ಕೋಬಹುದು. ಆದ್ರಿಂದ ಇಷ್ಟು ಒಳ್ಳೆಯ ಸಾಧನೆ ನಾವು ಮಾಡಬೇಕಾದ್ರೆ, ಉತ್ತಮವಾದ ತಪಸ್ಸು ಅನ್ನುವಂತಹ ಒಂದು ದೊಡ್ಡ ಆಚರಣೆಯನ್ನೇ ಮಾಡಬೇಕಾದ್ರೆ ಅದನ್ನು ಉತ್ತಮವಾಗಿ ಮಾಡೋ ಪ್ರಯತ್ನ ನಾವು ಮಾಡಬೇಕು. ಹಾಗಾಗಿ ಪರಮಾತ್ಮ ಇಲ್ಲಿ 3 ರೀತಿಯ ತಪಸ್ಸಿನ ಬಗ್ಗೆ ಹೇಳಿದ್ರೂ ಕೂಡ ಮತ್ತೆ ಅದರಲ್ಲಿ ಉತ್ತಮವಾದ ತಪಸ್ಸನ್ನೇ ಮಾಡಿ, ಸಾತ್ವಿಕ ತಪಸ್ಸನ್ನೇ ಮಾಡಿ. ಸಾತ್ವಿಕ ತಪಸ್ಸು ಹೇಗಿರಬೇಕು, ರಜೋಗುಣದ ತಪಸ್ಸು ಹೇಗಿರುತ್ತೆ, ತಮೋಗುಣದ ತಪಸ್ಸು ಹೇಗಿರುತ್ತೆ? ಯಾಕೆಂದ್ರೆ ನಾವು ಇಂತಹ ಒಂದು ಸಾಧನೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗತ್ತೆ, ನಾವೇನೋ ಸ್ವಲ್ಪ ತಪ್ಪು ಮಾಡ್ತಾ ಇದೀವಿ, ನಾವು ಸರಿ ಮಾಡ್ಕೊಂಡ್ಬಿಡ್ಬೇಕು ಅಂತ. ಹಾಗಾಗಿ ನಾವು ಒಂದು ಒಳ್ಳೆಯ ನಿರ್ಧಾರ, ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡೋ ತಪಸ್ಸಿನಲ್ಲಿ ಏನಾದರೂ ಲೋಪದೋಷ ಕಂಡು ಬಂದಾಗ ಅದನ್ನ ಸರಿಪಡಿಸ್ಕೊಂಡಾಗ ಅದು ಉತ್ತಮವಾದ ತಪಸ್ಸೇ ಆಗತ್ತೆ. ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ತಪ್ಪು ಮಾಡಿದ್ರು ಕೂಡ ಅದನ್ನ ನಾವು ಸರಿ ಮಾಡ್ಕೊಂಡಾಗ ಅದು ಸಾತ್ವಿಕ ತಪಸ್ಸಾಗುತ್ತೆ. ಹಾಗಾಗಿ ಪರಮಾತ್ಮ ಬರೀ ತಪಸ್ಸನ್ನು ಮಾತ್ರ ಹೇಳಲಿಲ್ಲ, 3 ರೀತಿಯ ತಪಸ್ಸು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸಾತ್ವಿಕ ತಪಸ್ಸು ಹೇಗಿರುತ್ತೆ, ರಾಜಸ ತಪಸ್ಸು ಹೇಗಿರುತ್ತೆ, ತಾಮಸ ತಪಸ್ಸು ಹೇಗಿರುತ್ತೆ ಅದನ್ನು ಕೂಡ ನಮ್ಮ ಅನುಕೂಲಕ್ಕೋಸ್ಕರ ಹೇಳಿದಾನೆ. ಹಾಗಾಗಿ ನಾವು ಈ ಸಾತ್ವಿಕ ತಪಸ್ಸು, ರಜೋ ತಪಸ್ಸು ಮತ್ತು ತಾಮಸ ತಪಸ್ಸು ಇವುಗಳನ್ನ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ನಾವು ಮಾಡೋ ತಪಸ್ಸು ಉತ್ತಮವಾಗಿರುತ್ತೆ, ಸಾತ್ವಿಕ ತಪಸ್ಸೇ ಆಗಿರುತ್ತೆ. ಹಾಗಾಗಿ ಈ 3 ರೀತಿಯ ತಪಸ್ಸುಗಳನ್ನ ತಿಳ್ಕೊಳ್ಳೋ ಒಂದು ಸಂದರ್ಭನ ಒದಗಿಸ್ಕೊಟ್ಟಿದ್ದಾನೆ ಪರಮಾತ್ಮ. ನಮಗೆ ಈಗಾಗಲೇ ಗುಣಗಳ ಬಗ್ಗೆ ಅನೇಕ ಚರ್ಚೆ ಆಗಿದೆ. ಸಾತ್ವಿಕ ಗುಣ ಅಂತಂದ್ರೇನು, ರಜೋಗುಣ ಅಂತಂದ್ರೇನು, ತಮೋಗುಣ ಅಂತಂದ್ರೇನು, ಹೇಗಿರುತ್ತೆ ಈ ಗುಣಗಳು ನಮ್ಮನ್ನು ಹೇಗೆ ಬಂಧಿಸುತ್ತೆ, ಸಾತ್ವಿಕ ಗುಣ ಅಂತಂದ್ರೆ ಏನು, ಇದನ್ನೆಲ್ಲ ನಾವು ತಿಳ್ಕೊಂಡಿರೋದ್ರಿಂದ ಈ ಮುಂದಿನ 3 ಶ್ಲೋಕಕ್ಕೆ ಅಷ್ಟೊಂದು ವಿವರಣೆ ಬೇಕಿಲ್ಲ. ಯಾಕೆಂತಂದ್ರೆ ನಮ್ಗೆ ಈಗಾಗಲೇ
ಈ ಗುಣಗಳ ಬಗ್ಗೆ ನಾವು ಅನೇಕ ರೀತಿಯಲ್ಲಿ ಅನೇಕ ಭಾಗಗಳಲ್ಲಿ ಅದನ್ನು ದೊಡ್ಡದಾಗಿ ಚರ್ಚೆ ಮಾಡಿ ಮುಂದೆ ಬಂದಿದ್ದೀವಿ. ಹಾಗಾಗಿ ಈಗ ಆ 3 ರೀತಿಯ ತಪಸ್ಸುಗಳನ್ನ ನಾವು ಮಾಡಬೇಕಾದ್ರೆ ಅದು ಹೇಗೆ ಮಾಡ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಾದಾಗ ನಾವು ಸರಿ ಇಲ್ಲದೆ ಹೋದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಪರಮಾತ್ಮ ಈ ಸಾತ್ವಿಕ ತಪಸ್ಸು ಅಂತಂದ್ರೇನು, ರಾಜಸ ತಪಸ್ಸು ಅಂತಂದ್ರೇನು, ತಮೋ ತಪಸ್ಸು ಅಂತಂದ್ರೇನು ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸಿದ್ದಾನೆ. ಸೊ ಈ 3 ಶ್ಲೋಕಗಳನ್ನ ನಾವು ಹೆಚ್ಚಿಗೆ ವಿವರಣೆ ಇಲ್ಲದೆ ಹೋದ್ರೂ ಒಂದು ಸಲ ಒಂದು ಗ್ಲಾನ್ಸ್ ಮಾಡಿದ್ರೆ ಮುಂದೆ ನಾವು ಈ ಸಾಧನೆ ಕೈಗೊಂಡಾಗ ನಮ್ಮಲ್ಲಿ ಏನಾರ ಒಂದು ಸಣ್ಣ ಪುಟ್ಟ ದೋಷ ಕಂಡು ಬಂದಾಗ ನಾವು ಅದನ್ನ ಅಲ್ಲೇ ಸರಿ ಮಾಡಿಕೊಂಡು ಮತ್ತೆ ನಾವು ಸಾಧನೆಯ ಹಾದಿಗೆ ಬರಬಹುದು. ಹಾಗಾಗಿ ಪರಮಾತ್ಮ ಈ ಮುಂದಿನ 3 ಶ್ಲೋಕಗಳಲ್ಲಿ ಅದು ಶಾರೀರಿಕ ತಪಸ್ಸಿರ್ಬೋದು, ವಾಂಗ್ಮಯ ತಪಸ್ಸಿರ್ಬೋದು, ಅಥವಾ ಮಾನಸ ತಪಸ್ಸಿರ್ಬೋದು, ಅಂತಹ ತಪಸ್ಸನ್ನ ನಾವು ಆಚರಣೆಗೆ ತಂದಾಗ ನಮ್ಮ ಭಾವನೆಗಳು ಆ ಆಚರಣೆಗಳಿಗೆ ಬರಬೇಕು. ಆ ರೀತಿ ನಮ್ಮ ಭಾವನೆಗಳನ್ನ ನಾವು ಯಾವ ರೀತಿ ನಾವು ಅಲ್ಲಿ ಆ ತಪಸ್ಸನ್ನು ಆಚರಿಸಬೇಕಾದ್ರೆ ನಮ್ಮ ಭಾವನೆಗಳು ಯಾವ ದಿಕ್ಕಿನಲ್ಲಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾದಾಗ ನಾವು ಮಾಡೋ ತಪಸ್ಸು ನಮಗೆ ಗೊತ್ತಿಲ್ಲದೇನೆ ಅದು ತಮೋ ಗುಣದ ರೀತಿಯಲ್ಲಿ ಕಂಡು ಬಂದಾಗ ಅದನ್ನು ಉತ್ತಮಪಡಿಸಿಕೊಂಡಾಗ ಅದು ತಮೋ ಗುಣಕ್ಕಿಂತ ಉತ್ತಮವಾಗಿರುವಂತಹ ರಜೋಗುಣಕ್ಕೆ ಬರುತ್ತೆ. ರಜೋಗುಣದಲ್ಲಿ ನಾವು ತಪಸ್ಸು ಮಾಡ್ತಾ ಇದೀವಿ, ಏನೋ ಆಸೆ ಪಡ್ತಾ ಇದೀವಿ ನಾವು ಅಂತ ನಮಗೆ ಗೊತ್ತಾದಾಗ ಅದನ್ನು ನಾವು ಸರಿಪಡಿಸಿಕೊಂಡಾಗ ರಜೋಗುಣಕ್ಕಿಂತ ಉತ್ತಮವಾಗಿರೋ ಸಾತ್ವಿಕ ಗುಣಕ್ಕೆ ನಮ್ಮ ಆಚರಣೆಯನ್ನು ಅಲ್ಲಿಗೆ ತಂದು ನಿಲ್ಲಿಸಬಹುದು. ಹೀಗಾಗಿ ನಮಗೆ ಗುಣಗಳ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿ ಇರೋದ್ರಿಂದ ಇಂತಹ ಒಂದು ಆಚರಣೆಯಲ್ಲಿ ಉತ್ತಮವಾಗಿರೋದನ್ನೇ ಮಾಡೋಣ ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಈ ಮುಂದಿನ 3 ಶ್ಲೋಕಗಳಲ್ಲಿ ಸಾತ್ವಿಕ ತಪಸ್ಸು ಅಂತಂದ್ರೇನು, ರಾಜಸ ತಪಸ್ಸು ಅಂತಂದ್ರೇನು, ತಮೋಗುಣದ ತಪಸ್ಸು ಅಂತಂದ್ರೆ ಏನು ಅನ್ನೋದನ್ನು ಹೇಳಿದಾನೆ. ಅದನ್ನು ತಿಳ್ಕೊಳ್ಳೋಣ. ಶ್ರದ್ಧೆಯ ಪರೆಯ ತಪ್ತಂ, ಶ್ರದ್ಧೆಯ ಪರೆಯ ತಪ್ತಂ ತಪಸ್ತತ್ರಿವಿಧಂ ನರೈಃ, ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ, ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ, ಸಾತ್ವಿಕಂ ಪರಿಚಕ್ಷತೆ. ತತ್ರಿವಿಧಂ ತಪಸ್ತಪ್ತಂ ಶ್ರದ್ಧೆಯ ಪರಯಾ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ ಅಂತ ಈ ಶ್ಲೋಕನ ಬಿಡಿಸಿದಾಗ ಗೊತ್ತಾಗುತ್ತೆ. ತತ್ರಿವಿಧಂ ತಪಸ್, ಆ 3 ರೀತಿಯ ತಪಸ್ಸು ಅಂತಂದ್ರೆ ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು ಮತ್ತು ಮಾನಸ ತಪಸ್ಸು. ಇಂತಹ ತಪಸ್ಸನ್ನು ನಾವು ಆಚರಣೆ ಮಾಡ್ತಾ ಇರಬೇಕು. ಆಚರಣೆ ಮಾಡೋ ಅಂತ ಟೈಮಲ್ಲಿ ಆ ಆಚರಣೆ ಯಾವ ರೀತಿ ಇರಬೇಕು ಅಂತಂದ್ರೆ ಶ್ರದ್ಧೆಯ ಪರ್ಯ. ಈ 3 ರೀತಿಯ ತಪಸ್ಸುಗಳನ್ನ ನಾನು ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ, ಪೂಜನೀಯ ಭಾವದಿಂದ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ನನ್ನಲ್ಲಿರಬೇಕು. ಈ ತಪಸ್ಸು ಮಾಡುತ್ತಿರುವ ನನಗೆ ಪರಮಾತ್ಮನ ಅನುಗ್ರಹ, ಆಶೀರ್ವಾದ, ಕರುಣೆ, ಸಹಾಯ, ಪ್ರೇರಣೆ ಇವೆಲ್ಲ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿರಬೇಕು. ದೃಢವಾದ ನಂಬಿಕೆ ನನ್ನಲ್ಲಿದ್ದು ಈ ಆಚರಣೆಗಳನ್ನ ನಾನು ಅಷ್ಟು ಶ್ರದ್ಧೆಯಿಂದ ಮಾಡಬೇಕು. ಅಂತಹ ಶ್ರದ್ಧೆಯಿಂದ ಮಾಡೋ ಈ ತಪಸ್ಸಿನಲ್ಲಿ ನನಗೆ ಫಲದ ಅಪೇಕ್ಷೆ ಇಲ್ಲ. ಇದನ್ನ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಅಂತ ಹೇಳ್ತಾರೆ. ಫಲದ ಅಪೇಕ್ಷೆ ಇಲ್ಲ, ಕೇವಲ ಇದು ಪರಮಾತ್ಮನ ಸೇವೆ ಹಾಗೂ ಆತ್ಮತೃಪ್ತಿಯಿಂದ ಮತ್ತು ಆತ್ಮತೃಪ್ತಿಗಾಗಿ ಮಾಡ್ತಾ ಇದ್ದೀನಿ ಈ ಅನ್ನೋ ಒಂದು ಜ್ಞಾನದ ತಿಳುವಳಿಕೆ ನನ್ನಲ್ಲಿ ಇರಬೇಕು. ನಾನು ಪೂರ್ಣನಾಗಿದ್ದೇನೆ, ನನಗೆ ಯಾವ ಕೊರತೆಯೂ ಇಲ್ಲ, ಸಿಗಬೇಕಾಗಿರುವಂತಹದ್ದು ಎಲ್ಲವನ್ನು ಪರಮಾತ್ಮ ನನಗೆ ಕೊಟ್ಟಿದ್ದಾನೆ, ಮತ್ತೆ ಇನ್ನೇನೋ ಬೇಕು ಅನ್ನೋ ಆಸೆ ನನಗೆ ಕಲ್ಪನೆ ಕೂಡ ಇಲ್ಲ. ಇದು ನನ್ನ ಕರ್ತವ್ಯ ಹಾಗೂ ಪರಮಾತ್ಮನ ಸೇವೆ ಎಂಬ ಅಚಲವಾದ ನಂಬಿಕೆ ಮತ್ತು ಶ್ರದ್ಧೆಯಿಂದ ಯಾರು ಈ ತಪಸ್ಸನ್ನು ಮಾಡ್ತಾರೋ, ಈ 3 ರೀತಿಯ ತಪಸ್ಸನ್ನು ಮಾಡ್ತಾರೋ ಅಂತಹ ತಪಸ್ಸನ್ನ ನಾವು ಸಾತ್ವಿಕ ತಪಸ್ಸು ಅಂತ ಕರಿತೀವಿ. ಈ ಸಾತ್ವಿಕ ತಪಸ್ಸನ್ನ ಯಾರಿಗೆ ಇಂತಹ ಸಾತ್ವಿಕ ತಪಸ್ಸನ್ನು ಮಾಡಕ್ಕೆ ಸಾಧ್ಯ ಅಂತಂದ್ರೆ ಯುಕ್ತೈಹಿ ನರೈಹಿ ಅಂತ ಹೇಳ್ತಾನೆ. ಸ್ಥಿರವಾದ ಮನಸ್ಸಿನಿಂದ ಕೂಡಿದ ಮನುಷ್ಯನಿಗೆ ಮಾತ್ರ ಇಂತಹ ತಪಸ್ಸನ್ನು ಮಾಡೋದಕ್ಕೆ ಸಾಧ್ಯ. ಅಂತಂದ್ರೆ ಆ ಮನುಷ್ಯನ ಮನಸ್ಸಿನಲ್ಲಿ ಒಂದು ದೃಢವಾದ ನಂಬಿಕೆ ಇರಬೇಕು, ಮನಸ್ಸು ಸ್ಥಿರತೆಯಿಂದ ಕೂಡಿರಬೇಕು ಮತ್ತು ಫಲದ ಅಪೇಕ್ಷೆ ಇರಬಾರ್ದು. ಯಾಕೆಂತಂದ್ರೆ ಈಗಾಗಲೇ ನಾನು ಪೂರ್ಣನಾಗಿದ್ದೀನಿ, ಪರಮಾತ್ಮ ನನಗೆ
ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟಿದ್ದಾನೆ, ಅದರಿಂದ ನಂಗೆ ಇನ್ನೂ ಮತ್ತೇನೋ ಬೇಕು ಅನ್ನೋ ಒಂದು ಆಸೆ ಇಲ್ಲ. ಅದರಿಂದ ಇದು ಪರಮಾತ್ಮನ ಸೇವೆ, ಪರಮಾತ್ಮನ ತೃಪ್ತಿಗಾಗಿ ಮತ್ತು ನನ್ನ ತೃಪ್ತಿಗಾಗಿ ನಾನು ಈ ಒಂದು ತಪಸ್ಸನ್ನ ಮಾಡ್ತಾ ಇದ್ದೀನಿ. ಈ ತಪಸ್ಸನ್ನು ಮಾಡೋದ್ರಿಂದ ನನಗೆ ಏನೂ ಬೇಡ. ಈ ಒಂದು ಜ್ಞಾನ, ಈ ತಿಳುವಳಿಕೆ ನನ್ನಲ್ಲಿದ್ದಾಗ ಇಂತಹ ತಪಸ್ಸು ಸಾತ್ವಿಕವಾಗಿರುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಹಾಗಾದರೆ ರಜೋಗುಣದ ತಪಸ್ಸು ಆಚರಿಸಬೇಕಾದ್ರೆ ಭಾವನೆಗಳು ಯಾವ ತರ ಇರುತ್ತೆ? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಸತ್ಕಾರಮಾನ ಪೂಜಾರ್ಥಂ ತಪೋ ದಂಭೇನ ಚೈವಯತ್ ಕ್ರಿಯತೆ ತದೇಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಸತ್ಕಾರ ಅಂತಂದ್ರೆ ಬೇರೆಯವರು ನನ್ನನ್ನು ಸತ್ಕರಿಸಲಿ ಅನ್ನೋ ಭಾವನೆ. ನಾನು ಇಂಥ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅನ್ನೋದು 4 ಜನಕ್ಕೆ ಗೊತ್ತಾದಾಗ ಅವರು ಬಂದು ನನ್ನನ್ನು ಆದರದಿಂದ ಸತ್ಕಾರ ಮಾಡಬೇಕು, ನನ್ನನ್ನು ಗೌರವಿಸಬೇಕು ಅನ್ನೋ ಭಾವನೆ ನಾನು ತಂದ್ಕೋತೀನಿ. ಈ ರಜೋಗುಣದ ಈ ಒಂದು ಯಜ್ಞ ಮಾಡ್ಬೇಕಾದ್ರೆ, ಒಂದು ತಪಸ್ಸು ಮಾಡ್ಬೇಕಾದ್ರೆ ನನ್ನಲ್ಲಿ ಒಂದು ಬಯಕೆ ಉಂಟಾದಾಗ ಇಂಥವರೆಲ್ಲ ಬಂದು ನನಗೆ ಸತ್ಕಾರ ಮಾಡಬೇಕು, ನನಗೆ ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು, ಈ ಭಾವನೆಗಳನ್ನ ಅಪೇಕ್ಷಿಸಿ ದಂಭೇನ ಅಂತಂದ್ರೆ ದಂಭಾಚಾರದಿಂದ, ಯಾವ ನೀತಿ ನೈತಿಕತೆ ಇದ್ಯಾವುದು ಇಲ್ಲದೆ ಕೇವಲ ಬೇರೆಯವರಿಂದ ನಾನು ಹೊಗಳಿಸ್ಕೋಬೇಕು ಮತ್ತು ಅವರೆಲ್ಲ ನನಗೆ ಗೌರವ ಕೊಡಬೇಕು, ಈ ಆಸೆಯಿಂದ ನಾನು ಈ 3 ರೀತಿಯ ತಪಸ್ಸುಗಳನ್ನ ಆಚರಣೆಗೆ ತಂದ್ರೆ ಅಂತಹ ಕಾರ್ಯ ಅಸ್ಥಿರವಾಗಿರುತ್ತೆ ಮತ್ತು ಅನಿತ್ಯವೂ ಆಗಿರುತ್ತೆ. ಅಂತಹ ತಪಸ್ಸನ್ನ ರಾಜಸ ತಪಸ್ಸು ಅಂತ ಕರೀತಾರೆ. ಸತ್ಕಾರ ಅಂತಂದ್ರೆ ಬೇರೆಯವರು ನನ್ನನ್ನು ಗುರುತಿಸಬೇಕು, ಪ್ರಶಂಸೆಯ ಮಾತುಗಳನ್ನಾಡಬೇಕು, ಸುತ್ತಮುತ್ತ ಜನರಿಂದ ನನಗೆ ಸ್ವಾಗತ ಆಗಬೇಕು, ಮಾನ ಮರ್ಯಾದೆ ಮನ್ನಣೆ ಇದನ್ನೆಲ್ಲ ಕೊಡಬೇಕು ಮತ್ತು ನನ್ನನ್ನು ಪೂಜಿಸಬೇಕು. ಅವರು ಹೇಗೆ ಅಂತಂದ್ರೆ, ಇಂಥ ಕೆಲಸ ಮಾಡ್ತಿದ್ಯಪ್ಪ, ನೀನೇ ದೇವರು, ನೀನೇ ಇಂದ್ರ, ನೀನೇ ಚಂದ್ರ, ನನ್ನ ಭಾಗದ ದೇವರು ನಿಂತು ಅವರೆಲ್ಲ ನನ್ನ ಹೊಗಳ್ಳಿ ಅನ್ನೋ ಭಾವನೆಗಳನ್ನ, ಆಸೆಗಳನ್ನ, ಬಯಕೆಗಳನ್ನ ಇಟ್ಕೊಂಡು ನಾನು ಈ ತಪಸ್ಸನ್ನ ನಾನು ಆಚರಣೆಗೆ ತಂದ್ರೆ ಅಂತಹದನ್ನ ರಾಜಸ ತಪಸ್ಸು, ರಾಜಸೀಕ ತಪಸ್ಸು ಅಂತ ಕರೀತಾರೆ. ಅಂತಹ ತಪಸ್ಸು ಛಲಂ ಅಂತಂದ್ರೆ ಅಸ್ಥಿರವಾಗಿರೋದು, ಛಲಂ ಅಂತಂದ್ರೆ ಚಲನೆ ಇರುವಂತಹದ್ದು. ಅಸ್ಥ್ಯ ಅಂತಂದ್ರೆ ಅದು ಗಟ್ಟಿ ಇಲ್ಲ ಅಂತ, ಅಸ್ಥಿರ ಅಂತ. ಮತ್ತೆ ಅಧ್ರುವಂ ಅಂತಂದ್ರೆ ಕ್ಷಣಿಕವಾಗಿದ್ದು, ಸದಾಕಾಲ ಇರೋದಿಲ್ಲ ಅಂತಹದ್ದು, ಅಂಥದ್ದನ್ನ ಅಧ್ರುವಂ ಅಂತ ಕರೀತಾರೆ. ಇಂತಹ ಒಂದು ನೈತಿಕತೆ ಇಲ್ಲದೆ ಕೇವಲ ಬಯಕೆಗಳಿಂದ ಬೇರೆಯವರೆಲ್ಲ ನನ್ನನ್ನು ಹೊಗಳ್ಳಿ, ನಾನು ಮಾಡ್ತಾ ಇರೋ ಕೆಲಸನ ಗುರುತಿಸಿ ನನಗೆ ಮರ್ಯಾದೆ ಕೊಡಲಿ, ನನ್ನನ್ನು ಸಮಾಜದಲ್ಲಿ ಗೌರವಿಸಲಿ, ಈ ಭಾವನೆಗಳನ್ನಿಟ್ಕೊಂಡು ನಾನು ಒಂದು ಆಚರಣೆಯನ್ನ ತಂದ್ರೆ ಅದು ರಾಜಸಿಕ ತಪಸ್ಸು ಅಂತ ಅನ್ನಿಸ್ಕೊಳ್ಳುತ್ತೆ. ತಮೋಗುಣದ ತಪಸ್ಸು ಹೇಗಿರುತ್ತೆ ಅಂತಂದ್ರೆ, ಮೂಢಗ್ರಾಹೇಣಾತ್ಮನೋ ಯತು ಪೀಡಯಾ ಕ್ರಿಯತೆ ತಪಃ ಪರಸ್ಯೋಸಾಧನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂಢ ಬುದ್ಧಿಯಿಂದ ತನಗೆ ತಾನೇ ಪೀಡೆಯನ್ನುಂಟು ಮಾಡಿಕೊಳ್ಳುತ್ತಾ ಅದರ ಮೂಲಕ ಇತರರ ನಾಶಕ್ಕಾಗಿ ಮಾಡತಕ್ಕಂತಹ ತಪಸ್ಸನ್ನ ತಾಮಸ ತಪಸ್ಸು ಅಂತ ಕರೀತಾರೆ. ಮೂಢಗ್ರಾಹೀಣ ಅಂತಂದ್ರೆ ಸರಿಯಾದ ಜ್ಞಾನ, ತಿಳುವಳಿಕೆ ಇಲ್ಲದೆ ಇರುವಂತಹದ್ದು, ಪೂರ್ಣ ಮಾಹಿತಿ ಇಲ್ಲದೆ ಇರುವಂತಹದ್ದು. ಅಂತಹ ಬುದ್ಧಿಯಿಂದ ಅದು ಈ ತಪಸ್ಸನ್ನು ಮಾಡಬೇಕಾದ್ರೆ ಇದನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಏನ್ ಮಾಡತ್ತೆ, ಇದನ್ನು ಒಂದು ಸಂಪೂರ್ಣ ಜ್ಞಾನ ಇಲ್ಲದೆ ಇದ್ದಾಗ ಆಚರಣೆ ಮಾಡುವಂತಹ ತಪಸ್ಸನ್ನ ಮೂಢಗ್ರಾಹೀಣ ಅಂತ ಕರೀತಾರೆ. ಇದನ್ನ ಮೂಢಮತಿ ಅಂತ ಕೂಡ ಹೇಳ್ತಾರೆ. ಮೂಢಮತಿ ಅಂತಂದ್ರೆ, ಮತಿ ಅಂತಂದ್ರೆ ಬುದ್ಧಿ, ಮೂಢ ಅಂತಂದ್ರೆ ಯಾವ ಒಂದು ಸರಿಯಾದ ಜ್ಞಾನ ತಿಳುವಳಿಕೆ ಇಲ್ಲದೆ ಮಾಡುವಂತಹದ್ದನ್ನ ಮೂಢ ಅಂತ ಕರೀತಾರೆ. ಉದಾಹರಣೆಗೆ ನಮಗೆ ತುಂಬಾ ಕೋಪ ಬಂದಾಗ ಬುದ್ಧಿಗೆ ಮಂಕ್ ಕವಿತು ಅಂತ ಹೇಳ್ಕೊತೀವಿ. ಆ ಬುದ್ಧಿಗೆ ಮಂಕ್ ಕವಿತು ಅಂತ ಹೇಳ್ಕೊಂಡಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಮನೆಯಲ್ಲಿ ನನಗೆ ತುಂಬಾ ಕೋಪ ಬಂದಾಗ ಆ ಕೋಪನ ನಾನು ಪ್ರದರ್ಶನ ಮಾಡ್ತೀನಿ ಮನೆಯವರ ಎದುರುಗಡೆ.
ಯಾವ ಥರ ಅಂತಂದರೆ ಅದರಿಂದ ಅವ್ರಿಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ನನಗೆ ಕೋಪ ಬಂದಾಗ ನಾನು ಮನೆಯಲ್ಲಿ ಅವ್ರನ್ನೆಲ್ಲ ಹೆದರಿಸೋದಕ್ಕೆ ನಾನು ಊಟ ಮಾಡಲ್ಲ, ಊಟ ಬಿಟ್ಬಿಡ್ತೀನಿ ಅಂತ ಹೇಳೋದು. ಈ ರೀತಿ ನನಗೆ ನಾನೇ ಶಿಕ್ಷೆ ಮಾಡ್ಕೊಳ್ಳೋದ್ರಿಂದ, ಊಟ ಬಿಡೋದ್ರಿಂದ ಏನನ್ನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಮೊದಲೇ ಬುದ್ಧಿಗೆ ಮಂಕ ಕವಿದಿದೆ. ಅಂತಹ ಬುದ್ಧಿಗೆ ಮಂಕ ಕವಿದಾಗ ಮತ್ತೊಂದು ನಿರ್ಧಾರ ತಗೊಳ್ಳೋದು, ನಾವು ಊಟ ಬಿಡ್ತಾ ಇದ್ದೀನಿ ಅನ್ನೋದು. ಊಟ ಬಿಡೋದ್ರಿಂದ ಬುದ್ಧಿ ಮತ್ತೆ ಚಿಗುರೋದಿಲ್ಲ, ಮತ್ತಷ್ಟು ನಮ್ಮ ಬಾಲಿಶ ಬುದ್ಧಿನ ನಾವು ಪ್ರದರ್ಶನ ಮಾಡ್ಕೊಂಡಂಗೆ ಆಗತ್ತೆ. ಊಟ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಮನೆಯವ್ರದ್ದು ಅನುಕಂಪ ಎಕ್ಸ್ಪೆಕ್ಟ್ ಮಾಡೋದು, ಅಯ್ಯೋ ಪಾಪ ಊಟಕ್ಕೆ ಇನ್ಮೇಲಿಂದ ನಾ ಹೀಗೆ ಮಾಡೋದಿಲ್ಲ ಅಂತ ಅವರೇ ಸೋಲೋದು. ಈ ರೀತಿ ಅವರ ಅನುಕಂಪ ಸಂಪಾದನೆ ಮಾಡ್ಕೊಳ್ಳೋದು, ಇದು ಬುದ್ಧಿಗೆ ಮಂಕು ಕವಿದಾಗ ನಾವುಗಳೆಲ್ಲ ಈ ಥರ ಮಾಡ್ತೀವಿ. ಸೊ ಇದನ್ನ ಮೂಢಮತಿ ಅಂತ ಕರಿತೀವಿ. ಮತ್ತೆ ಪೀಡೆಯ ಕ್ರಿಯತೆ ತಪ, ಈ ಕೆಲವು ತಮೋಗುಣದ ಜನಗಳು ಈ ರೀತಿ ತಪಸ್ಸನ್ನು ಆಚರಿಸಬೇಕಾದ್ರೆ ಅವರ ಮೂಢಬುದ್ಧಿಯಿಂದ, ಮೂಢನಂಬಿಕೆಗಳಿಂದ, ಶ್ರದ್ಧೆ, ಜ್ಞಾನ, ತಿಳುವಳಿಕೆ ಏನು ಇಲ್ಲದೆ ಇದ್ದಾಗ ಒಂದು ಕೆಟ್ಟ ನಂಬಿಕೆ ಇರುತ್ತೆ ಅವರಿಗೆ. ಎಲ್ಲೋ ನೋಡಿರ್ತಾರೆ ಅಥವಾ ಯಾರೋ ಹೇಳಿರ್ತಾರೆ. ನಾವು ಇವತ್ತಿಗೂ ನೋಡ್ಬೋದು, ಕೆಲವು ಜಾತ್ರೆಗಳಲ್ಲಿ ಅವರಿಗೆ ಎಂತಹ ಅಂಧಶ್ರದ್ಧೆ, ಮೂಢನಂಬಿಕೆ ಇರುತ್ತೆ ಅಂತಂದ್ರೆ, ಒಂದು ಕಬ್ಬಿಣದ ಕೊಂಡಿನ ಅವ್ರ ಬೆನ್ನಿಗೆ ಹಾಕೊಂಡು ಇನ್ನೊಂದು ತುದಿನ ಮೇಲ್ಗಡೆ ಎಲ್ಲೋ ಕಟ್ಕೊಂಡು ನೇತಾಡ್ತಾ ಇರ್ತಾರೆ. ಈ ರೀತಿ ನಾನು ಮಾಡೋದ್ರಿಂದ ಪರಮಾತ್ಮ ನನಗೆ ಒಲಿತಾನೆ, ಇದು ಮೂಢನಂಬಿಕೆ. ಅದನ್ನು ನೋಡಿದ್ರೆ ಸಾಫ್ಟ್ ಮನಸ್ಸಿರೋ ಮನುಷ್ಯರುಗಳಿಗೆ ಎಷ್ಟೋ ರಾತ್ರಿಗಳು ನಿದ್ದೆ ಬರೋದಿಲ್ಲ, ಮಕ್ಕಳುಗಳು ಹೆದರ್ಕೋತಾರೆ. ಮತ್ತೆ ಅವ್ರುಗಳು ಅದರಿಂದ ಏನು ಸಂಪಾದನೆ, ಜ್ಞಾನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ಅಥವಾ ಅವ್ರು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗೋದಿಲ್ಲ. ಇದು ಬುದ್ಧಿಗೆ ಮಂಕು ಕವಿಯೋದು ಅನ್ನೋದು ಈ ಥರ. ಆ ಮೂಢನಂಬಿಕೆ ಅಲ್ಲೇನೂ ಇಲ್ಲ, ಪರಮಾತ್ಮ ಕೇಳಿಲ್ಲ ನೀನು ಒಂದು ಕೊಂಡಿನ ಬೆನ್ನಿಗೆ ಹಾಕೊಂಡು ನೇತಾಡಬೇಕು ಅನ್ನೋದು. ಅಥವಾ ಕೆಲವರು ಈ ಮಾರಮ್ಮ ಈ ಥರ ಶಕ್ತಿ ದೇವತೆಗಳನ್ನ ಪೂಜೆ ಮಾಡೋ ಟೈಮಲ್ಲಿ ಒಂದು ದಬ್ಳ ಅಥವಾ ಕಬ್ಬಿಣದ ತಂತಿನ ಈ ಕಡೆಯಿಂದ ಈ ಕಡೆ ಹಾಕೋತಾರೆ, ತ್ರಿಶೂಲ ಥರ ಎಲ್ಲ ಕಡೆ ಚುಚ್ಕೋತಾರೆ. ನೋಡೋಕ್ಕೆ ವಿಕಾರವಾಗಿರುತ್ತೆ. ಅವ್ರ ಮನಸ್ಥಿತಿನೂ ಏನೂ ಇರೋದಿಲ್ಲ, ಎಲ್ಲೋ ಯಾರೋ ಹೇಳಿರ್ತಾರೆ, ಕೇಳ್ತಾರೆ. ಪರಮಾತ್ಮ ನಾನು ಸಂತೋಷವಾಗಿರೋದು ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಷ್ಟೇ ಹೊತ್ತು, ನಾನು ಶಿಕ್ಷೆಗೊಳಗಾಗಿ ನಾನು ಪರಿತಪಿಸುವಂಥ ರೀತಿಯಲ್ಲಿ ನಾನಿದ್ರೆ ಅದು ಪರಮಾತ್ಮನಿಗೆ ಪ್ರಿಯವಾಗಿರೋದಿಲ್ಲ. ನಾವು ಪರಮಾತ್ಮನ ನಾವು ನಮ್ಮ ತಂದೆ, ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊತೀವಿ. ಪರಮಾತ್ಮನ ಮಕ್ಕಳು ನಾವು ಅಂತ ತಿಳ್ಕೊತೀವಿ. ಪರಮಾತ್ಮನ ಮಕ್ಕಳು ಅಂತ ತಿಳ್ಕೊಂಡಿರೋರು ನಾವು ನಮ್ಮನ್ನು ನಾವೇ ಶಿಕ್ಷೆ ಮಾಡಿಕೊಂಡ್ರೆ ನಮ್ಮ ತಂದೆ ತಾಯಿಗಳ ಮನಸ್ಥಿತಿ ಹೇಗಿರುತ್ತೆ? ನಮ್ಮ ಮಕ್ಕಳುಗಳು ನಮ್ಮ ಕಣ್ಣೆದುರುಗಡೆ ಕಷ್ಟಪಡ್ತಾ ಇದ್ರೆ ನಮಗೆ ನೋಡೋಕ್ಕಾಗೋದಿಲ್ಲ. ನಾವು ಸಾಕ್ಷಾತ್ ದೇವ್ರನ್ನ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಡಿರ್ತೀವಿ. ದೇವರು ಕೂಡ ಪರಮಾತ್ಮ ನಮ್ಮನ್ನ ಇಲ್ಲಿ ಬಿಟ್ಟು ಚೆನ್ನಾಗಿ ಜೀವನ ಮಾಡು ಅಂತ ಹೇಳ್ತಾ ಇರ್ತಾನೆ. ಆದರೆ ನಾವು ಎಲ್ಲೋ ಯಾರೋ ಹೇಳಿರೋದನ್ನ, ಯಾರೋ ಕೇಳಿರೋದನ್ನ, ಎಲ್ಲೋ ನೋಡಿರೋದನ್ನ ನಾವು ಆಚರಣೆಗೆ ತರಬೇಕು, ನಾ ಏನೋ ಸಾಧನೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಂದು ಕಬ್ಬಿಣದ ಕೊಂಡಿನ ಬೆನ್ನಿಗೆ ಹಾಕೊಳ್ಳೋದು, ಅಥವಾ ಕಬ್ಬಿಣದ ತಂತಿನ ಬಾಯಿಗೆ, ಮೂಗಿಗೆ ಇಂಥ ಕಡೆ ಚುಚ್ಕೊಳ್ಳೋದ್ರಿಂದ ಪರಮಾತ್ಮ ಒಲಿಯೋದಿಲ್ಲ. ಇದನ್ನ ಆತ್ಮನೋ ಯತ್ ಪೀಡೆಯ ಅಂತ ಹೇಳಿದಾನೆ ಈ ಶ್ಲೋಕದಲ್ಲಿ. ಆತ್ಮನೋ ಯತ್ ಪೀಡೆಯ ಅಂತಂದ್ರೆ ತನ್ನನ್ನು ತಾನೇ ಶಿಕ್ಷೆ ಮಾಡ್ಕೊಳ್ಳೋದು. ಇಂತಹವರು ಪರಸ್ಯೋತ್ಸಾಧನಾರ್ಥಂ ವಾ ಅಂತ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಮತ್ತೊಂದು ಇಂತಹವರು ಏನ್ ಮಾಡ್ತಾರೆ ಅಂತಂದ್ರೆ, ಬೇರೆಯವರ ನಾಶಕ್ಕೋಸ್ಕರ, ಬೇರೆಯವರಿಗೆ ಕೆಟ್ಟದಾಗಲಿ ಅಂತಾನೆ ಕೆಲವು ಆಚರಣೆಗಳನ್ನ ಮಾಡ್ತಾರೆ. ಇದನ್ನ ಮಾಟ, ವಾಮಾಚಾರ ಈ ಥರ ಎಲ್ಲ ಕರಿತೀವಿ. ಇದು ಮಾಡೋದ್ರಿಂದ, ಇಂತಹ ಆಚರಣೆ ಮಾಡೋ ವ್ಯಕ್ತಿಗೂ ಒಳ್ಳೇದಾಗಲ್ಲ, ಮತ್ತೆ ಯಾರನ್ನ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗೋದಿಲ್ಲ. ಹಾಗಾಗಿ ಪರಸ್ಯೋತ್ಸಾಧನಾರ್ಥಂ ಅಂತಂದ್ರೆ ಬೇರೆಯವರ ನಾಶಕ್ಕೋಸ್ಕರನೇ ಈ ಒಂದು ಆಚರಣೆಯನ್ನ ತಂದ್ಕೋತಾರೆ. ಬೇಡದ ಕರ್ಮ ಕಾರ್ಯದಲ್ಲಿ ತೊಡಗಿ ಹೆಚ್ಚಿನ ಪಾಪದ ಫಲನ ಸಂಪಾದನೆ ಮಾಡ್ಕೋತಾರೆ ಅವರು. ಈ ರೀತಿ ಮಾಡೋದ್ರಿಂದ ಅವ್ರಿಗೂ ಒಳ್ಳೇದಾಗೋದಿಲ್ಲ, ಬೇರೆಯವ್ರಿಗೂ ಒಳ್ಳೇದಾಗೋದಿಲ್ಲ. ಈ ರೀತಿ ತಾಮಸ ತಪಸ್ಸನ್ನು ಮಾಡಬೇಕಾದ್ರೆ ಅವರು ಕೂಡ ಒಂದು ವಿಚಿತ್ರವಾದ ನಂಬಿಕೆ ಮತ್ತು ಕೆಟ್ಟ ಶ್ರದ್ಧೆ
ಯಾವುದ್ರಲ್ಲಿ ಶ್ರದ್ಧೆ ಇರಬೇಕು ಅಲ್ಲಿ ಶ್ರದ್ಧೆ ಇರೋದಿಲ್ಲ. ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಈ ರೀತಿ ಮಾಡ್ತಾರೆ. ಇದರಿಂದ ಅವ್ರಿಗೂ ಒಳ್ಳೆಯದಾಗೋದಿಲ್ಲ, ಸಮಾಜಕ್ಕೂ ಒಂದು ಒಳ್ಳೆ ಸುಧಾರಣೆ ಬರೋಕ್ಕೆ ಆಗೋದಿಲ್ಲ. ಇಂತಹದನ್ನ ತಾಮಸ ತಪಸ್ಸು ಅಂತ ಕರೀತಾರೆ. ಇಲ್ಲಿವರೆಗೆ ನಾವು ಈ ಸಾಧನೆಯಲ್ಲಿ ತಪಸ್ಸಿನ 3 ವಿಧಗಳು ಮತ್ತು ಅದರಲ್ಲಿ ಈ ಸಾತ್ವಿಕ ತಪಸ್ಸು, ರಾಜಸಿಕ ತಪಸ್ಸು ಮತ್ತು ತಾಮಸಿಕ ತಪಸ್ಸು ಇದನ್ನು ತಿಳ್ಕೊಂಡಿದ್ದಾಯಿತು. ಈ 3 ರೀತಿಯ ತಪಸ್ಸು ಮತ್ತು 3 ಈ ಗುಣಗಳ ತಪಸ್ಸನ್ನ ಒಂದು ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ನಮ್ಮ ಸ್ವಧರ್ಮದ ಆಚರಣೆಗಿಂತ ಶ್ರೇಷ್ಠವಾದ ಬೇರೆ ಯಾವ ತಪಸ್ಸು ಇಲ್ಲ. ಈ ಯಾವ ಒಂದು ಯಜ್ಞ, ತಪಸ್ಸು, ಪೂಜೆ ಇದನ್ನೆಲ್ಲ ನಾವು ಮಾಡ್ತೀವಿ, ಇದು ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧಿ ಆಗತ್ತೆ. ನಮ್ಮ ಮನಸ್ಸು ಶುದ್ಧಿ ಆದ್ಮೇಲೆ ನಾವು ಮಾಡೋ ಕೆಲಸಗಳೆಲ್ಲ ಕಲ್ಯಾಣ ಗುಣಗಳೇ ಆಗಿರುತ್ತೆ, ಮಾಡೋ ಕೆಲಸಗಳೆಲ್ಲ ಒಳ್ಳೆಯದೇ ಆಗಿರುತ್ತೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ನಿರ್ಮಲ ಮನಸ್ಸು ಇದ್ದಾಗ ನಾವು ಮಾಡೋ ಕೆಲಸಗಳೆಲ್ಲ ನಮಗೂ ಒಳ್ಳೆಯದಾಗಿ, ಬೇರೆಯವ್ರಿಗೂ ಒಳ್ಳೆಯದಾಗಿ, ಸಮಾಜದಲ್ಲಿ ಒಂದು ಉತ್ತಮ ಸುಧಾರಣೆನ ತರೋ ನಿಟ್ಟಿನಲ್ಲಿ ಕೆಲಸಗಳಾಗತ್ತೆ. ಈ ಆಚರಣೆಗಳನ್ನ ಮಾಡೋ ಮುಖಾಂತರ ನಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣ, ಇಡೀ ಭಗವದ್ಗೀತೆ ಅಥವಾ ಇಡೀ ವೇದಾಂತ, ಇಡೀ ಉಪನಿಷತ್ಗಳಲ್ಲಿ ಎಲ್ಲನೂ ಸೇರಿಸಿ ಒಂದು ಎಸೆನ್ಸ್ ಅಂತಂದ್ರೆ ಏನು ಅಂತ ನೋಡಿದ್ರೆ, ನಮ್ಮ ಒಳ್ಳೆಯತನ ನಮ್ಮಿಂದ ಎದ್ದು ಈಚೆ ಬಂದು ಸಮಾಜಕ್ಕೆ ಅದು ಕೊಡುಗೆ ಆಗಲಿ ಅನ್ನೋ ರೀತಿಯಲ್ಲೇ ಎಲ್ಲಾ ವೇದ ಉಪನಿಷತ್ತುಗಳು ಹೇಳಿರೋದು. ಇಡೀ ಭಗವದ್ಗೀತೆ ಕೂಡ ಸೆಲ್ಫ್ಲೆಸ್ನೆಸ್ ಅಂತಂದ್ರೆ ಸ್ವಾರ್ಥ ಇಲ್ಲದೆ ಇರೋದನ್ನ ಹೇಳ್ಕೊಡುವಂತಹ 700 ಅದ್ಭುತ ಶ್ಲೋಕಗಳು. ಇಡೀ ವೇದಾಂತ ಇದ್ರ ಬಗ್ಗೆ ಆಗಿಂದಾಗ್ಗೆ ಕೊಡೋ ಸೂಚನೆಗಳು ಕೂಡ ಇದೇ ಇರುತ್ತೆ. ಈ ಆಚರಣೆಗಳನ್ನ ಮಾಡೋ ಮುಖಾಂತರ ನಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣ, ನಮ್ಮ ದೇಹ ಮನಸ್ಸು ಶುದ್ಧೀಕರಣ ಆದಷ್ಟು ನಮ್ಮಲ್ಲಿ ಅಂತಃಕರಣ ಶುದ್ಧಿ ಆಗತ್ತೆ. ಅಂತಃಕರಣ ಶುದ್ಧಿ ಆದಾಗ ನಮ್ಮಿಂದ ಈಚೆ ಬರೋ ಪ್ರತಿಯೊಂದು ಕೆಲಸಗಳು ದೈವತ್ವದಿಂದ ತುಂಬಿರುತ್ತೆ. ಈ ಸ್ವಧರ್ಮದ ಆಚರಣೆಯನ್ನ ಅನುಷ್ಠಾನಕ್ಕೆ ತರೋದಕ್ಕಿಂತ ಉತ್ತಮವಾದ ಬೇರೆ ತಪಸ್ಸು ಅಥವಾ ಯಜ್ಞ ಪೂಜೆ ಅನ್ನೋದು ಮತ್ತೊಂದಿಲ್ಲ. ಸ್ವಧರ್ಮದ ಆಚರಣೆ ಅಂತಂದ್ರೆ, ಉದಾಹರಣೆಗೆ ಒಂದು ಶಾಲೆಯ ಒಬ್ಬ ಉಪಾಧ್ಯಾಯ ತನ್ನ ಮಕ್ಕಳಿಗೆ ಪಾಠ ಹೇಳ್ಕೊಟ್ಬಿಟ್ಟು ಅವ್ರನ್ನ ಉತ್ತಮ ಪ್ರಜೆಯಾಗಿ ಮಾಡುವಂತಹ ಕೆಲಸದಲ್ಲಿ ಇರ್ತಾನೆ ಒಬ್ಬ ಟೀಚರ್. ಅಂತಹವನಿಗೆ ಆ ಶಾಲೆಯ ಆವರಣನೇ ದೇವಸ್ಥಾನ ಆಗುತ್ತೆ. ಅಲ್ಲಿಯ ಮಕ್ಕಳುಗಳೇ ಅವನ ಪಾಲಿನ ದೇವರಾಗತ್ತೆ. ಆ ಮಕ್ಕಳುಗಳು ಚೆನ್ನಾಗಿ ಕಲಿತು ಮುಂದೆ ಬಂದಾಗ ನಾ ಹೇಳಿಕೊಟ್ಟ ಮಕ್ಕಳುಗಳು ಇವತ್ತು ಬೆಳೆದು ಸೊಸೈಟಿನಲ್ಲಿ ಇಷ್ಟು ದೊಡ್ಡ ಒಂದು ಸ್ಥಾನದಲ್ಲಿದ್ದಾರೆ ಅಂತ ನೋಡ್ತಾನಲ್ಲ, ಆ ತೃಪ್ತಿನೇ ಅವನಿಗೆ ಸಂಭಾವನೆ ಆಗತ್ತೆ. ಅವನು ಮಾಡೋ ಕೆಲಸ ಅಷ್ಟು ಉತ್ತಮವಾಗಿರುತ್ತೆ. ಅದು ಸ್ಕೂಲ್ ಟೀಚರ್ ಇರ್ಬೋದು, ಅಥವಾ ಒಬ್ಬ ಸೈನಿಕ ದೇಶದ ಗಡಿ ಭಾಗದಲ್ಲಿ ತನ್ನ ಮಾತೃಭೂಮಿಗಾಗಿ ನಮ್ಮಗಳ ರಕ್ಷಣೆಗೋಸ್ಕರ, ಶತ್ರುಗಳಿಂದ ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಈ ಎಲ್ಲಾ ತಪಸ್ಸುಗಳಿಂದ ಶ್ರೇಷ್ಠವಾದ ತಪಸ್ಸದು. ಅವರ ಜೀವದ ಹಂಗನ್ನು ಬಿಟ್ಬಿಟ್ಟಿರ್ತಾರೆ ಅವರು. ನಮ್ಮ ದೇಶದ ಗಡಿ ಭಾಗದಲ್ಲಿ ಯಾವ ಸುವ್ಯವಸ್ಥೆಗಳು ಇರೋದಿಲ್ಲ. ಮೇಲ್ಗಡೆಯಿಂದ ಹಿಮ ಸುರಿತಾ ಇರುತ್ತೆ, ಉಳ್ಕೊಳ್ಳೋದಕ್ಕೆ ಅವರಿಗೆ ಸರಿಯಾದ ಜಾಗಗಳಿರೋದಿಲ್ಲ. ಯಾವ ಟೈಮಲ್ಲಿ ಶತ್ರು ಯಾವ ದಿಕ್ಕಿಂದ ಬರ್ತಾನೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಂತಹ ಜಾಗಗಳಲ್ಲಿ ಅವರು ದೇಶದ ಗಡಿ ರಕ್ಷಣೆ ಕಾಯೋದ್ರ ಜೊತೆಗೆ ನಮ್ಮ ದೇಶದ ಜನಗಳಿಗೆ, ನಾಗರಿಕರಿಗೆ ತೊಂದರೆ ಆಗಬಾರ್ದು ಅಂತ ಅವರ ಜೀವನನ್ನ ಪಣಕ್ಕಿಟ್ಟು ಅಲ್ಲಿ ಹೋರಾಟ ಮಾಡ್ತಾರೆ, ಗಡಿ ಕಾಯ್ತಾರೆ. ಉತ್ತಮವಾದ ಸ್ವಧರ್ಮ ಆಚರಣೆ, ಒಬ್ಬ ಸೈನಿಕನ ಸ್ವಧರ್ಮ ಆಚರಣೆ ಅದು. ಒಬ್ಬ ಶಾಲೆಯ ಉಪಾಧ್ಯಾಯನ ಸ್ವಧರ್ಮ ಆಚರಣೆ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಶ್ರೇಷ್ಠ ಕೊಡುಗೆಗಳನ್ನಾಗಿ ಅವ್ರನ್ನ ಮಾರ್ಪಾಡು ಮಾಡ್ತಾನೆ.
ಇದು ಸ್ವಧರ್ಮ ಆಚರಣೆ. ಈ ಸ್ವಧರ್ಮದ ಆಚರಣೆಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಯಾಕೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ತಪಸ್ಸು ಅಂದ ತಕ್ಷಣ ಅಥವಾ ಯಜ್ಞ ಅಂದ ತಕ್ಷಣ ಇದು ದೇವರಿಗೆ ಸಂಬಂಧಪಟ್ಟ ಒಂದು ಆಚರಣೆ ಮಾತ್ರನಾ? ಅದರ ಜೊತೆಗೆ ಅಂತಹ ಆಚರಣೆಯಲ್ಲಿ ನಾವು ತೊಡಗಿದಾಗ ನಮ್ಮ ದೇಹ ಮತ್ತು ಮನಸ್ಸು ಶುದ್ಧೀಕರಣ ಆಗುತ್ತೆ. ನಾವು ಮಾಡೋ ಯಾವುದೇ ಕೆಲಸ ಕೂಡ ಫೈನಲ್ ಆಗಿ ನಮ್ಮನ್ನ ಕ್ಲೀನ್ ಮಾಡ್ತಾ ಹೋಗುತ್ತೆ. ನಾವು ಯಾವುದೇ ಕೆಲಸ ನಾವು ಮಾಡಿದ್ರೂ ನಮ್ಮನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಆ ಕೆಲಸ ಮಾಡ್ತೀವಿ. ನಮಗೆ ತುಂಬಾ ಕೋಪ ಬಂದಾಗ, ಮಕ್ಕಳು ಮನೆಯಲ್ಲಿ ಚೇಷ್ಟೆ ಮಾಡಿದಾಗ ನಮಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ ಬಂದಾಗ ನಾವು ಯಾವ ಸ್ಥಿತಿಲಿ ತಲುಪಿರ್ತೀವಿ ಅಂತಂದ್ರೆ, ಮಕ್ಕಳಿಗೆ 2 ಏಟು ಕೊಟ್ಟ ಮೇಲೆ ನಮಗೆ ಸಮಾಧಾನ ಆಗುತ್ತೆ. ನಮ್ಮ ಮನಸ್ಥಿತಿನಲ್ಲಿ ಅದು ಕುದಿಯೋದಕ್ಕೆ ನಾವು ಜಾಗ ಕೊಟ್ಬಿಡ್ತೀವಿ. ಮನಸ್ಸಿನಲ್ಲಿ ತರಂಗಗಳನ್ನ ಹೇಳೋದಕ್ಕೆ ಜಾಗ ಕೊಟ್ಬಿಡ್ತೀವಿ. ಗೆದ್ದ ಆ ತರಂಗಗಳು ತಾನಾಗೆ ವಾಪಸ್ ಹೋಗೋದಿಲ್ಲ. ಮಕ್ಕಳಿಗೆ 2 ಏಟು ಬಿದ್ದು ಅವರು ಮೂಲೆಗೆ ಸೇರಿದಾಗ ನಮಗೆ ಶಾಂತವಾದ ಅನುಭವ ಆಗುತ್ತೆ. ಅಂತಂದ್ರೆ ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತಂದ್ರೆ, ನಾವು ಯಾವುದೇ ಕೆಲಸ ಮಾಡಿದ್ರು ಫೈನಲ್ ಆಗಿ ಅದು ನಮ್ಮನ್ನ ಕ್ಲೀನ್ ಮಾಡುತ್ತೆ. ನಮ್ಮಲ್ಲಿ ಒಂದು ದೋಷ ಇದ್ದಾಗಲೇ ನಾವು ಒಂದು ಕೆಲಸಕ್ಕೆ ಪ್ರೇರೇಪಿಸಿ ನಾವು ಮುನ್ನುಗ್ಗುದು. ನಮ್ಮಲ್ಲಿ ಯಾವ ಒಂದು ದೋಷನೂ ಇಲ್ಲ ಅಂತಂದ್ರೆ ನಾವು ಮಾಡೋ ಅವಶ್ಯಕತೆ, ಯಾವ ಕೆಲಸ ಮಾಡೋ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಪರಮಾತ್ಮನ ಸಾಕ್ಷಿ ಅಂತ ಕರೀತಾರೆ. ಪರಮಾತ್ಮ ಯಾವ ಕೆಲಸನೂ ಮಾಡೋದಿಲ್ಲ, ಸಾಕ್ಷಿಭೂತನಾಗಿರ್ತಾನೆ. ಅಂತಹ ನಿರ್ಮಲತೆ ಅವನಲ್ಲಿ ಇರೋದ್ರಿಂದ ನಾವು ಅವನನ್ನ ಪರಮಾತ್ಮ ಅಂತ ಕರಿತೀವಿ. ನಾವು ಯಾವುದೇ ಕೆಲಸ ಮಾಡಿದ್ರೂ ನಮ್ಮಲ್ಲಿ ನಾವು ಕ್ಲೀನ್ ಆಗಬೇಕು ಅನ್ನೋ ಒಂದು ಉದ್ದೇಶ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಈಚೆ ಬರುತ್ತೆ. ಹಾಗಾಗಿ ನಾವು ಅನೇಕ ಕರ್ಮಗಳಲ್ಲಿ, ಅನೇಕ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋತೀವಿ. ಸೊ ಅದರಲ್ಲಿ ನಾವು ಸ್ವಧರ್ಮದ ಆಚರಣೆಯನ್ನ ನಾವೇ ಗುರುತಿಸ್ಕೋಬೇಕು. ನನ್ನ ಸ್ವಧರ್ಮ ಏನು ಅನ್ನೋದು ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ನಿಮ್ಮ ಸ್ವಧರ್ಮ ಯಾವುದು ಅನ್ನೋದು ನಿಮಗೆ ಮಾತ್ರ ಚೆನ್ನಾಗಿ ಗೊತ್ತು. ಪ್ರತಿಯೊಬ್ಬರಿಗೂ ಅವರ ಒಂದು ಸ್ವಧರ್ಮದ ಆಚರಣೆ ಇರುತ್ತೆ. ಅದನ್ನ ಶ್ರೇಷ್ಠವಾಗಿ ಅನುಷ್ಠಾನಕ್ಕೆ ತಂದ್ರೆ ಅದಕ್ಕಿಂತ ದೊಡ್ಡ ಪೂಜೆ ಬೇರೆ ಯಾವುದಿಲ್ಲ, ಭಗವಂತನ ಅರ್ಚನೆ ಬೇರೆ ಯಾವುದಿಲ್ಲ, ಅದಕ್ಕಿಂತ ದೊಡ್ಡ ತಪಸ್ಸು ಯಾವುದೂ ಇಲ್ಲ. ನೀವುಗಳೆಲ್ಲ ಬೇಕಾದಷ್ಟು ಓದಿದ್ದೀರಾ, ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ ಈ ಕತೆ. ಆದರೂ ಅದನ್ನ ಜ್ಞಾಪಿಸ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಕ್ಲೀನ್ ಆಗುತ್ತೆ. ಸ್ವಧರ್ಮದ ಆಚರಣೆ ಅಂತಂದ್ರೆ ಏನು ಅನ್ನೋದನ್ನ ಈ ಕಥೆಯನ್ನ ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ತುಂಬಾ ತೃಪ್ತಿ ಸಿಗುತ್ತೆ. ಮತ್ತೆ ಈ ತಪಸ್ಸು ಅಂತಂದ್ರೆ ಏನು, ಯಜ್ಞ ಅಂದ್ರೆ ಏನು ಅಂತ ಇಷ್ಟು ದಿವಸ ನಾವು ಕೇಳಿದ್ವಲ್ಲ, ಕೇಳ್ಬಿಟ್ಟು ಅವುಗಳು ಎಲ್ಲದಕ್ಕಿಂತ ಸ್ವಧರ್ಮದ ಆಚರಣೆನೇ ಶ್ರೇಷ್ಠ ಅಂತ ಹೇಳಿದ್ರೆ, ಆ ಸ್ವಧರ್ಮದ ಆಚರಣೆಯನ್ನ ನಾವು ಮಾಡಕ್ ಸಾಧ್ಯನಾ ಹಾಗಾರೆ ಅಂತ ಒಂದು ಕ್ವಶ್ಚನ್ ನಾವು ತಂದ್ಕೋಬಹುದು. ಹಾಗಾಗಿ ಮುಂದಿನ ಸಬ್ಜೆಕ್ಟ್ಗೆ ಹೋಗೋದಕ್ಕೆ ಮುಂಚೆ ಸ್ವಧರ್ಮದ ಆಚರಣೆ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕೌಶಿಕ ಅಂತ ಒಬ್ಬ ಋಷಿ ಇರ್ತಾನೆ. ಒಂದು ಕಾಡಿನ ಪಕ್ಕದಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಆ ನದಿಯ ಒಂದು ಭಾಗದಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತೆ. ಅಲ್ಲಿ ಅವನು ತನ್ನ ತಪಸ್ಸನ್ನ ಆಚರಣೆ ಮಾಡ್ತಾ ಇರ್ತಾನೆ. ದಿನನಿತ್ಯದಲ್ಲಿ ಅವನು ಆ ನದಿನಲ್ಲಿ ಸ್ನಾನ ಮಾಡ್ಕೊಳ್ಳೋದು, ಆ ಆಲದ ಮರದ ಕೆಳಗೆ ಬರೋದು, ಅಲ್ಲಿ ತಪಸ್ಸನ್ನು ಆಚರಿಸೋದು. ಮತ್ತೆ ಯಾವ್ದಾದ್ರು ಒಂದು ಟೈಮಲ್ಲಿ ಆಹಾರನ ಹುಡುಕೋ ಪ್ರಯತ್ನದಲ್ಲಿ ಭಿಕ್ಷಾಟನೆಗೆ ಹೊರಗಡೆ ಹೋಗ್ತಾನೆ. ಕಾಡಿನಿಂದ ಊರೊಳಗಡೆ ಬರ್ತಾನೆ. ಇದು ಅವನ ದಿನನಿತ್ಯದ ದಿನಚರಿ. ಆ ಆಲದ ಮರದಲ್ಲಿ ಅನೇಕ ಪಕ್ಷಿಗಳಿರುತ್ತವೆ. ಇವನು ಆಲದ ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ಆಲದ ಮರದಲ್ಲಿ ಅನೇಕ ಪಕ್ಷಿಗಳಿರುತ್ತೆ. ಒಂದು ದಿನ ಇವನು ತಪಸ್ಸು ಮಾಡ್ತಾ ಇದ್ದಾಗ ಆಲದ ಮರದ ಒಂದು ಕೊಂಬೆ ಮೇಲೆ ಒಂದು ಬಕಪಕ್ಷಿ ಇರುತ್ತೆ. ಆ ಬಕಪಕ್ಷಿ ತನ್ನ ಮಲ ವಿಸರ್ಜನೆ ಮಾಡುತ್ತೆ. ಅದು ಬಂದು ಆ ಕೌಶಿಕ ಮುನಿಯ ತಲೆ ಮೇಲೆ ಬೀಳುತ್ತೆ. ತಪಸ್ಸು ಮಾಡ್ತಾ ಇದ್ದಂತಹ ಮುನಿಗೆ ಅದು ಬಿದ್ದಾಗ ಗೊತ್ತಾಗತ್ತೆ, ನನ್ನ ತಲೆ ಮೇಲೆ ಯಾವುದೋ ಒಂದು ಪಕ್ಷಿ ತನ್ನ ಮಲ ವಿಸರ್ಜನೆ ಮಾಡಿದೆ ಅನ್ನೋದು ಗೊತ್ತಾಗತ್ತೆ. ತಲೆ ಎತ್ತಿ ತುಂಬಾ ಕೋಪದಿಂದ
ಯಾವ ಡೈರೆಕ್ಷನಿಂದ ಬಂತು ಆ ಡೈರೆಕ್ಷನಲ್ಲಿ ತಲೆ ಎತ್ತಿ ನೋಡಿದಾಗ ಅಲ್ಲೊಂದು ಪಕ್ಕ ಪಕ್ಷಿ ಕೂತಿರುತ್ತೆ. ತುಂಬಾ ಕೋಪ ಬಂದ್ಬಿಡುತ್ತೆ. ತಪಸ್ಸನ್ನ ಭಂಗ ಬಂತು. ಒಂದು ಪಕ್ಷಿ ನನ್ನ ಮೇಲೆ ಮಲ ವಿಸರ್ಜನೆ ಮಾಡ್ತು ಅನ್ನೋ ಕೋಪದಿಂದ ಆ ಪಕ್ಷಿ ಹಿಂಗೆ ನೋಡ್ತಾನೆ. ಆ ಕ್ರೋಧದ ಕಣ್ಣುಗಳಿಂದ ಬೆಂಕಿನ ಈಚೆ ಬಂದು ಆ ಪಕ್ಷಿ ಸುಟ್ಟೋಗುತ್ತೆ. ಅವಾಗ ಅವನೇನ್ ತಿಳ್ಕೊತಾನೆ ಅಂತಂದ್ರೆ, ನನ್ನ ತಪಸ್ಸಿನಲ್ಲಿ ಎಂತಹ ಶಕ್ತಿ ಇದೆ. ನಾನು ಕಣ್ಬಿಟ್ರೆ ಒಂದು ಪಕ್ಷಿನೇ ಸತ್ತೋಗ್ಬಿಡ್ತು. ನಾನು ಮಾಡ್ತಾ ಇದ್ದಂತಹ ತಪಸ್ಸನ್ನ ಅಪವಿತ್ರಗೊಳಿಸ್ತೋದು, ಸರಿಯಾದ ಶಿಕ್ಷೆ ಅನುಭವಿಸ್ತು. ಈ ಅಹಂಕಾರ ಅವನಿಗೆ ಬರುತ್ತೆ. ಆದರೆ ಅದು ಅಹಂಕಾರ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ನನ್ನ ತಪಸ್ಸಿನ ಶಕ್ತಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ತಿಳ್ಕೊಂಡು ಒಂದು ಆಹಾರನ ಭಿಕ್ಷಾಟನೆಗೆ ಹೋಗೋ ಸಂದರ್ಭ ಬರುತ್ತೆ. ಅವತ್ತು ತಪಸ್ಸನ್ನ ಅಲ್ಲಿ ನಿಲ್ಲಿಸಿ ಊರೊಳಗಡೆ ಹೋಗ್ತಾನೆ. ಒಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಮನೆ ಒಳಗಡೆಯಿಂದ ಏನು ಉತ್ತರ ಬರೋದಿಲ್ಲ. ಮತ್ತೊಂದ್ಸಲಿ ಜೋರಾಗಿ ಕರೀತಾನೆ, ಭವತಿ ಭಿಕ್ಷಾಂದೇಹಿ ಅಂತ ಜೋರಾಗಿ ಕರೀತಾನೆ. ಆಗಲೂ ಕೂಡ ಮನೆ ಒಳಗಡೆಯಿಂದ ಯಾವ ಉತ್ತರನೂ ಬರೋದಿಲ್ಲ. ಕೋಪಿಸ್ಕೊಂಡು ಜೋರಾಗಿ ಕರೀತಾನೆ, ಭವತಿ ಭಿಕ್ಷಾಂದೇಹಿ. ಅವಾಗ ಆ ಮನೆ ಒಳಗಡೆಯಿಂದ ಒಂದು ಸ್ತ್ರೀ, ನಿನಗೆ ಭಿಕ್ಷಾ ಬೇಕಾದಲ್ಲಿ ಸ್ವಲ್ಪ ಕಾಯಬೇಕು, ನನ್ನ ಪತಿ ಊಟ ಮಾಡ್ತಾ ಇದ್ದಾನೆ, ಅವನಿಗೆ ಊಟ ಬಡಿಸ್ತಾ ಇದ್ದೀನಿ, ನಾನು ಅವನ ಸೇವೆನಲ್ಲಿ ನಾನೀಗ ಇದ್ದೀನಿ, ಹೇಗಾಗಿ ಅರ್ಧಕ್ಕೆ ಅದನ್ನ ನಿಲ್ಲಿಸಿ ನಾನು ನಿನ್ನ ಹತ್ರ ಬರೋಕ್ಕಾಗೋದಿಲ್ಲ, ಸ್ವಲ್ಪ ಕಾಯಬೇಕು ಅಂತ ಜೋರಾಗಿ ಹೇಳ್ತಾಳೆ. ಕೌಶಿಕ ಮುನಿಗೆ ಕೋಪ ಬಂದ್ರೂ ಬೇರೆ ದಾರಿ ಇಲ್ಲ, ಯಾಕೆಂದ್ರೆ ಆಹಾರ ಬೇಕಿರುತ್ತೆ. ಹಾಗಾಗಿ ಕಾಯ್ತಾ ಕೂತ್ಕೋತಾನೆ. ಒಳಗಡೆ ಅವಳು ತನ್ನ ಗಂಡನಿಗೆ ಊಟ ಬಡಿಸಿ, ಊಟ ಆದಮೇಲೆ ಆ ಊಟ ಮಾಡಿದ ಜಾಗನ ಸ್ವಚ್ಛ ಮಾಡಿ ಒಳಗಡೆ ಹೋಗಿ ಈ ಕೌಶಿಕ ಮುನಿಗೆ ಏನು ಭಿಕ್ಷೆ ಕೊಡಬೇಕು ಅದನ್ನು ಒಂದು ತಟ್ಟೆನಲ್ಲಿ ಹಾಕೋ ಮುಂದೆ ತಗೊಳ್ಳಿ ಮಹಾಸ್ವಾಮಿ ಅಂತ ತುಂಬಾ ಶ್ರದ್ಧೆಯಿಂದ ವಿನಯದಿಂದ ಪೂಜನೀಯ ಭಾವದಿಂದ ಬರ್ತಾಳೆ ಅವಳು. ಅವಳಿಗೇನೂ ಇರೋದಿಲ್ಲ ಮನಸ್ಸಿನಲ್ಲಿ. ಸ್ವಲ್ಪ ನಿಮಗೆ ಲೇಟ್ ಆಯಿತು ತಗೊಳ್ಳಿ ಅಂತ ಹೇಳ್ತಾಳೆ. ಕೌಶಿಕನಿಗೆ ಆ ಸ್ತ್ರೀನ ಕೋಪದಿಂದ ಕಣ್ಬಿಟ್ಟು ನೋಡ್ತಾನೆ ಅವಳನ್ನ. ಅವಾಗ ಅವಳು ಹೇಳ್ತಾಳೆ, ಆ ಥರ ಕಣ್ಬಿಟ್ಟು ನೀವು ನನ್ನ ಹೆದರಿಸೋ ಅವಶ್ಯಕತೆ ಇಲ್ಲ. ಕಾಡಿನಲ್ಲಿ ಮರದ ಮೇಲ್ಗಡೆ ಬಕಪಕ್ಷಿ ತರ ಅಲ್ಲ ನಾನು. ಬಕಪಕ್ಷಿ ಸುಟ್ಟೋಯ್ತು ನಿಮ್ಮ ಕ್ರೋಧದ ಕಣ್ಣುಗಳಿಂದ, ನನ್ನನ್ನು ಸುಡಕ್ಕಾಗೋದಿಲ್ಲ ನೀವು ಅಂತ ಹೇಳ್ತಾಳೆ. ಅವಾಗ ಕೌಶಿಕ ಮುನಿಗೆ ಆಶ್ಚರ್ಯ ಆಗುತ್ತೆ. ಕಾಡಿನಲ್ಲಿ ಯಾರೂ ಇಲ್ಲ, ನಾನು ಆಲದ ಮರ ಆ ಪಕ್ಷಿ ಅಷ್ಟು ಮಾತ್ರ ಇದ್ದಿದ್ದು. ಅಲ್ಲಿ ಆ ಪಕ್ಷಿ ಸುಟ್ಟೋಗಿದ್ದ ವಿಚಾರ ಇಲ್ಲಿ ಹೇಗೆ ಇವಳಿಗೆ ಗೊತ್ತಾಯಿತು? ತುಂಬಾ ಆಶ್ಚರ್ಯ ಆಗುತ್ತೆ. ಅವಾಗ ಅವನ ಅಹಂಕಾರಕ್ಕೆ ಒಂದು ಪೆಟ್ಟು ಬೀಳುತ್ತೆ. ಎಷ್ಟು ಅಹಂಕಾರ ಪಟ್ಟಿದ್ದೆ, ನನ್ನ ತಪಸ್ಸು ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೆ, ಆದರೆ ಈಕೆಗೆ ಹೇಗೆ ಗೊತ್ತಾಯಿತು ಇದು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅಮ್ಮ ನಿನಗೆ ಹೇಗೆ ಗೊತ್ತಾಯಿತು ಇದು? ಅವಾಗ ಅವಳು ಹೇಳ್ತಾಳೆ, ನನಗೆ ಮನೆಯಲ್ಲಿ ನನ್ನ ಪತಿಗಿಂತ ದೊಡ್ಡ ದೈವ ಬೇರೆ ಯಾರೂ ಇಲ್ಲ. ನಾನು ಅವನ ಸೇವೆ ಮಾಡ್ತಾ ಇದ್ದೆ. ಅವನ ಸೇವೆ ಮಾಡ್ಬೇಕಾದ್ರೆ ನೀನು ಬಂದು ಕರೆದಿದ್ಯಾ. ನೀನು ಕರೆದ ತಕ್ಷಣ ನಾನು ಬರಕ್ಕೆ ಆಗೋದಿಲ್ಲ. ನನಗೆ ನನ್ನ ಸ್ವಧರ್ಮದ ಆಚರಣೆ ನಿನಗೆ ಬಂದು ಭಿಕ್ಷೆ ಕೊಡೋದಕ್ಕಿಂತ ದೊಡ್ಡದು. ಹಾಗಾಗಿ ನಾನು ನನ್ನ ಸ್ವಧರ್ಮದ ಆಚರಣೆಯಲ್ಲಿದ್ದೆ. ನನ್ನ ಸ್ವಧರ್ಮದ ಆಚರಣೆಯ ಶಕ್ತಿ ನಿನ್ನ ನೋಡಿದ ತಕ್ಷಣ ನೀ ಏನು, ನೀ ಯಾರು, ನೀ ಏನು ಮಾಡಿದ್ಯಾ ಅನ್ನೋದು ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ. ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಸ್ವಧರ್ಮದ ಆಚರಣೆಯಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ? ತಪಸ್ಸಿಗಿಂತನೂ ಅದು ದೊಡ್ಡದಾದರೆ ಸ್ವಧರ್ಮ ಆಚರಣೆ. ಇದನ್ನ ನೀನು ತಿಳ್ಕೋಬೇಕು ಅಂತಂದ್ರೆ, ನನಗಿಂತ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಇದ್ದಾನೆ ಈ ಊರಿಂದ ಆಚೆ, ಒಬ್ಬ ಧರ್ಮವ್ಯಾದ ಅಂತ ಇದ್ದಾನೆ. ನೀನು ಅವನತ್ರ ಹೋಗು. ಅವನತ್ರ ಹೋದಾಗ ನಿನಗೆ ಈ ಸ್ವಧರ್ಮದ ಆಚರಣೆ ಬಗ್ಗೆ ನಿನಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ ಅಂತ ಹೇಳಿ ಅಲ್ಲಿಗೆ ಕಳಿಸ್ತಾಳೆ. ಕೌಶಿಕ ಮುನಿ ಆ ಧರ್ಮವ್ಯಾದನ್ನ ನೋಡಬೇಕು ಅಂತಂದ್ಬಿಟ್ಟು ಆ ಊರಿನ ಆಚೆ ಬರ್ತಾನೆ. ಊರಿನ ಆಚೆ ಬಂದಾಗ ಅಲ್ಲಿ ಧರ್ಮವ್ಯಾದ ಒಂದು ಸಣ್ಣ ಜೋಪಡಿ ಅಂಗಡಿನಲ್ಲಿ ಮಾಂಸ ಕತ್ತರಿಸಿ ಮಾರ್ತಾ ಇರ್ತಾನೆ.
ಇವನಿಗೆ ಆಶ್ಚರ್ಯ ಇರುತ್ತೆ. ನಾವೆಲ್ಲ ಸಾಧು ಮುನಿಗಳು ಸಂತರು, ನಾವು ಅಹಿಂಸೆಯನ್ನ ನಾವು ಆಚರಣೆಗೆ ತಂದಿರೋಂತಹವ್ರು, ನಾವು ಹಿಂಸೆ ಮಾಡೋದಿಲ್ಲ. ಆದರೆ ಹಿಂಸಾ ವೃತ್ತಿಯಿಂದ ಇವನು ಮಾಂಸ ಮಾರ್ತಾ ಇದ್ದಾನೆ, ಪ್ರಾಣಿಗಳನ್ನ ಕಡಿದು ಅದರ ಮಾಂಸನ ಮಾರಿ ಜೀವನ ಮಾಡ್ತಾ ಇದ್ದಾನೆ. ಇವನ ಹತ್ರ ನಾನು ಕಲ್ತ್ಕೊಳ್ಳೋ ಅಂಥದ್ದೇನಿದೆ? ಆದ್ರೂ ಆಕೆ ಹೇಳಿ ಕಳಿಸಿದಾಳೆ, ನೋಡೋಣ ಅಂದ್ಬಿಟ್ಟು ಅವನ ಹತ್ರ ಬರ್ತಾನೆ. ಅವನು ಬಂದು ಆ ಅಂಗಡಿ ಮುಂದೆ ನಿಂತ್ಕೋತಾನೆ. ಅವನೇನು ಮಾತೇ ಆಡೋದಿಲ್ಲ, ಬಂದು ನಿಂತ್ಕೋತಾನಷ್ಟೇ. ಧರ್ಮವ್ಯಾಧ ಅಲ್ಲಿ ಮಾಂಸ ಕತ್ತರಿಸ್ತಾ ಇದ್ದವನು ತಲೆ ಎತ್ತಿ ನೋಡ್ತಾನೆ, ಎದುರುಗಡೆ ಕೌಶಿಕ ಮಹಾಮುನಿ ಇರ್ತಾನೆ. ಮಹಾತ್ಮರೇ, ನನ್ನ ಕೆಲಸದ ಟೈಮಲ್ಲಿ ನೀವು ಬಂದಿದ್ದೀರಾ, ಈಗ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ, ವೇಳೆ ಇಲ್ಲ. ನಿಮ್ಮನ್ನ ಆ ಮಹಾ ಸಾಧ್ವಿ ಕಳಿಸಿದ್ದಾಳೆ ಅಂತ ಗೊತ್ತು ನನಗೆ. ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅನ್ನೋದು ನನಗೆ ಗೊತ್ತು. ನಿಮ್ಮನ್ನ ಕಳಿಸಿರೋದು ಆ ಮಹಾಪತಿವ್ರತೆ. ಸ್ವಧರ್ಮದ ಆಚರಣೆ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ನೀವು ಇಲ್ಲಿಗೆ ಬಂದಿದ್ದೀರಾ. ನೀವು ಅದನ್ನು ತಿಳ್ಕೋಬೇಕು ಅಂತಂದ್ರೆ ನನ್ನ ಈ ಕಾಯಕ ಮುಗಿಯೋವರೆಗೂ ನೀವು ಇಲ್ಲಿ ಕಾಯ್ತಾ ಇರಬೇಕು ಅಂತ ಹೇಳ್ತಾನೆ. ನಿನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಲ್ಲಿ ನೋಡಿದ್ರೆ ಆ ಮಹಿಳೆ ಸ್ವಧರ್ಮದ ಆಚರಣೆಯಿಂದ ನಾನು ಎಂತಹವನು, ನಾ ಏನ್ ಮಾಡಿದ್ದೀನಿ ಅನ್ನೋದೇ ತಿಳ್ಕೊಂಡ್ಲು. ಇಲ್ಲಿ ಮಾಂಸ ಕಡಿತಾ ಇದ್ದಂತಹ ಒಬ್ಬ ವ್ಯಕ್ತಿಗೆ ನಾ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾಗಿದೆ. ಸೊ ಇದು ಸ್ವಧರ್ಮದ ಆಚರಣೆಯಲ್ಲಿ ಏನೋ ಮಹತ್ವ ಇದೆ, ಹಾಗಾಗಿ ನಾನು ಸಂಜೆವರೆಗೆ ಕಾಯ್ತೀನಿ ಅಂತ ಹೇಳಿ ಒಂದು ಮೂಲೆಯಲ್ಲಿ ಕೂತ್ಕೋತಾನೆ. ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ವ್ಯಾಪಾರ ಎಲ್ಲ ಆದ್ಮೇಲೆ ಅಂಗಡಿ ಬಾಗಿಲು ಹಾಕಿ ಧರ್ಮವ್ಯಾಧ ಅವನನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋದಾಗ ಮನೆಯಲ್ಲಿ ಒಂದು ಜಾಗ ತೋರಿಸಿ, ಮಹಾತ್ಮರೇ ನೀವು ಇಲ್ಲಿ ಕೂತಿರ್ಬೇಕು, ನನಗಿನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ಆಮೇಲೆ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಒಳಗಡೆ ಬರ್ತಾನೆ. ಒಳಗಡೆ ಬಂದಾಗ ಅಲ್ಲಿ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ ಧರ್ಮವ್ಯಾಧನಿಗೆ. ಬೆಳಗ್ಗೆಯಿಂದ ಅವ್ರನ್ನ ಬಿಟ್ಟು ಹೋಗಿರ್ತಾನೆ. ಬಂದ ಮೇಲೆ ಅವರ ಬೇಕು ಬೇಡ ಎಲ್ಲವನ್ನು ಅವ್ರಿಗೆ ಉಪಚಾರ ಮಾಡ್ತಾನೆ. ಆ ತಂದೆ ತಾಯಿಗಳಿಗೆ ಊಟ ತಿಂಡಿ ಕೊಡ್ತಾನೆ, ರಾತ್ರಿ ಮಲಗೋ ವ್ಯವಸ್ಥೆ ಮಾಡ್ತಾನೆ. ಎಲ್ಲ ಸೇವೆಯನ್ನು ಸಂಪೂರ್ಣವಾಗಿ ಅವ್ರನ್ನ ಮಾಡಿ, ತಂದೆ ತಾಯಿಗಳ ಸೇವೆ ಮಾಡಿ, ಆಮೇಲೆ ಇವರ ಹತ್ರ ಬಂದು, ಮಹಾತ್ಮರೇ ನಿಮ್ಮ ಮನಸ್ಸು ದೊಡ್ಡದು, ಬೆಳಗ್ಗೆಯಿಂದ ನಿಮ್ಮನ್ನ ಕಾಯಿಸ್ಬಿಟ್ಟೆ ನಾನು, ಬಟ್ ನನ್ನ ವೃತ್ತಿ ದೊಡ್ಡದು, ಮನೆಯಲ್ಲಿ ನನ್ನ ತಂದೆ ತಾಯಿಯರ ಸೇವೆ ದೊಡ್ಡದು. ಇವೆರಡೂ ನನ್ನ ಸ್ವಧರ್ಮ ಆಚರಣೆ. ನನಗೆ ನನ್ನ ವೃತ್ತಿ ಎಷ್ಟು ದೊಡ್ಡದೋ, ಮನೆಗೆ ಬಂದಾಗ ನನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಅಷ್ಟೇ ದೊಡ್ಡದು, ಆಮೇಲೆ ಬೇರೆ ಎಲ್ಲ ಕೆಲಸ. ಹಾಗಾಗಿ ನಾನು ನನ್ನ ವೃತ್ತಿಗೆ ಮತ್ತು ನನ್ನ ತಂದೆ ತಾಯಿಗಳಿಗೆ ಗೌರವ ಕೊಟ್ಟಿದ್ದೀನಿ. ಈಗ ನಿಮ್ಮ ಸೇವೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ಹೇಳಿ ನನ್ನಿಂದ ನಿಮ್ಗೆ ಏನಾಗಬೇಕು ಅಂತ ಕೇಳ್ತಾನೆ. ಏನಪ್ಪ ನೀನು ಎಷ್ಟೆಲ್ಲ ತಿಳ್ಕೊಂಡಿದ್ಯಾ, ಮಾಂಸನ್ನ ಮಾರ್ತಿಯಲ್ಲ ತಪ್ಪಲ್ವಾ ಅಂತ ಕೇಳ್ತಾನೆ. ನೀವು ಇದನ್ನ ಮಾಂಸ ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ, ಇದನ್ನ ಆಹಾರ ಅಂತ ಬೇರೆ ಜನ ನೋಡ್ತಾ ಇದ್ದಾರೆ. ಸೊ ದೋಷ ಇರೋದು ನಿಮ್ಮಲ್ಲಿ, ನಿಮ್ಮ ದೃಷ್ಟಿನಲ್ಲಿ. ನಾನು ಯಾವ ಪ್ರಾಣಿನೂ ನಿಮ್ಮ ಕಣ್ಣೆದುರುಗಡೆ ಕಡಿದಿಲ್ಲ. ಕಡಿದು ತಂದ ಮಾಂಸನ್ನ ಕತ್ತರಿಸಿ ಜನಗಳಿಗೆ ಬೇಕಾಗುವ ಅಷ್ಟು ಕೊಟ್ಟು ಯಾವ ಹೆಚ್ಚಿನ ಲಾಭದ ಅಪೇಕ್ಷೆ ಇಲ್ಲದೆ ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನು ಮಾತ್ರ ಇದರಿಂದ ಗಳಿಸ್ತಾ ಇದ್ದೆ. ನನಗೆ ಬೇರೆ ವೃತ್ತಿ ಗೊತ್ತಿಲ್ಲ. ನನ್ನ ವೃತ್ತಿ ಮಾಂಸ ಮಾರೋದು ಅಷ್ಟೇ, ಮನೆಯಲ್ಲಿ ತಂದೆ ತಾಯಿ ಸೇವೆ ಮಾಡೋದು. ಹೀಗಾಗಿ ನನಗೆ ಇದು ದೊಡ್ಡದು, ಇದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅಂತಂದಾಗ ಕೌಶಿಕ ಮುನಿಗೆ ಸ್ವಧರ್ಮದ ಆಚರಣೆಯ ಶ್ರೇಷ್ಠತೆ ಏನು ಅನ್ನೋದು ಗೊತ್ತಾಗುತ್ತೆ. ಧರ್ಮವ್ಯಾಧನಿಗೆ ಕೈ ಮುಗಿದು ಅವನು ವಾಪಸ್ಸು ಕಾಡಿಗೆ ಬಂದು ತನ್ನಲ್ಲಿದ್ದ ದೋಷನ ಸರಿ ಮಾಡಿಕೊಂಡು ಇನ್ನೂ ಅನೇಕ ಸಾಧನೆ ಹೆಚ್ಚಿಗೆ ಮಾಡಬೇಕು ಅಂತ ಇನ್ನೂ ಕಠಿಣವಾದ ತಪಸ್ಸನ್ನ ಅವನು ಮಾಡ್ತಾನೆ. ಹೀಗೆ ಇಲ್ಲಿ ಸ್ವಧರ್ಮದ ಆಚರಣೆ ಎಷ್ಟು ಶ್ರೇಷ್ಠ ಅನ್ನೋದನ್ನ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಹೀಗಾಗಿ ಈ ಸ್ವಧರ್ಮದ ಆಚರಣೆ ಮತ್ತು ಅನುಷ್ಠಾನ ತರಲು ಈ ಎಲ್ಲಾ ತಪಸ್ಸು ಯಜ್ಞ ಪೂಜೆಗಳಿಗಿಂತ ಶ್ರೇಷ್ಠ. ತಪಸ್ಸು ಅಂತ ಕೂಡಲೇ ಅದೆಲ್ಲೋ ಒಂದು ದೂರದ ಕಾಡಿನಲ್ಲಿ ಅಥವಾ ಯಾವುದೋ ಮರದ ಕೆಳಗೆ ಅಥವಾ ಗುಹೆಯಲ್ಲೆಲ್ಲೋ ಮಾಡುವಂತಹದ್ದು ಆಚರಣೆ ಅಲ್ಲ ಇದು. ತಪಸ್ಸು ಅಂದ ತಕ್ಷಣ ಒಂಟಿ ಕಾಲಲ್ಲಿ ನಿಂತುಕೊಳ್ಳೋದು, ಸೂರ್ಯನ ನೋಡ್ತಾ ಇರೋದು, ಉಪವಾಸ ಇರೋದು, ಈ ವಿಚಿತ್ರ ಭಂಗಿನಲ್ಲಿ ಕುಳಿತುಕೊಂಡು ಮನಸ್ಸಿನಲ್ಲಿ ನಿರ್ಮತೆ ಇಲ್ಲದೆ ಯಾವುದೋ ದೇವರ ಹೆಸರು ಹೇಳ್ಕೋತಾ ಗುಣಕೋತಾ ಕೂತ್ರೆ ಅದನ್ನ ತಪಸ್ಸು ಅಂತ ಕರೆಯೋದಿಲ್ಲ. ನಮ್ಮ ಮನಸ್ಸು ಮತ್ತು ಗುಣಗಳು ಅವುಗಳಿಗೆ
ಪೋಷಣೆಗೆ ಅಗತ್ಯವಾದ ಆಹಾರ ಪದ್ಧತಿಯ ಆಚರಣೆ, ನಂತರ ಯಜ್ಞ, ಅದರಲ್ಲಿ 3 ರೀತಿ ಈ ತಪಸ್ಸು ಅನ್ನುವಂತಹ ಸಾಧನೆಗಳನ್ನ ಇಲ್ಲಿವರೆಗೆ ತಿಳ್ಕೊಂಡಿದ್ದಾಯಿತು. ಈ ಸಾಧನೆಯಲ್ಲಿ ನಾವು ಮುಂದುವರಿತಿರುವ ನಮಗೆ ಮುಂದಿನ ಹೆಜ್ಜೆ ಏನು? ಇಲ್ಲಿವರೆಗೆ ಎಲ್ಲ ತಿಳ್ಕೊಂಡ್ವಿ. ಮನಸ್ಸನ್ನ ಹೇಗಿಟ್ಕೋಬೇಕು, ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಗುಣಗಳು ಚೆನ್ನಾಗಾಗತ್ತೆ. ಆ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಆಹಾರ ಪದ್ಧತಿಗೆ ಬಂದ್ವಿ. ಆಹಾರ ಪದ್ಧತಿನಲ್ಲಿ ಯಾವ ರೀತಿಯ ಆಹಾರ ತಗೊಂಡು ನಮ್ಮ ಗುಣಗಳನ್ನ ಇಂಪ್ರೂವ್ ಮಾಡ್ಕೋಬೋದು ಅದನ್ನು ತಿಳ್ಕೊಂಡಾಯಿತು. ಅದ ನಂತರ ಯಜ್ಞ, ಆ ಯಜ್ಞದಲ್ಲಿ ಸಾತ್ವಿಕ ಯಜ್ಞ, ರಜೋ ಯಜ್ಞ, ತಾಮಸ ಯಜ್ಞ ಅದನ್ನು ತಿಳ್ಕೊಂಡಾಯಿತು. ಅದನ್ನ ಸಾಧನೆಯಲ್ಲಿ ಇದನ್ನೆಲ್ಲ ತಿಳ್ಕೋತಾ ಮುಂದೆ ಬಂದಿರೋ ನಾವು ತಪಸ್ಸು ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ತಪಸ್ಸಿನ ನಂತರ ಸ್ವಧರ್ಮದ ಆಚರಣೆ ಅದನ್ನು ತಿಳ್ಕೊಂಡಾಯಿತು. ಪರಮಾತ್ಮ ಈಗ ಹೇಳ್ತಾನೆ, ಇಂತಹ ಒಂದು ಆಚರಣೆಗಳನ್ನ ನಾವು ಮಾಡೋದ್ರಿಂದ, ಅದು ತಪಸ್ಸಿರ್ಬೋದು, ಪೂಜೆ ಇರ್ಬೋದು, ಒಂದು ಯಜ್ಞ ಇರ್ಬೋದು, ಅಥವಾ ಸ್ವಧರ್ಮದ ಆಚರಣೆ ಇರ್ಬೋದು, ಈ ಯಾವುದನ್ನೇ ನಾವು ಉತ್ತಮ ಮನಸ್ಸಿನಿಂದ ಕೂಡಿ ಮಾಡಿದಾಗ ನಮಗೆ ಏನು ಸಿಗತ್ತೆ ಮತ್ತೆ ನಾವು ಎಲ್ಲಿಗೆ ಹೋಗಬೇಕು ಮುಂದೆ ಅನ್ನೋದನ್ನ ಅವನು ಪರಮಾತ್ಮ ದಾನ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾನೆ. ದಾನ ಅನ್ನೋದು ಕೂಡ ಸಾಧನೆಯ ಹಾದಿನಲ್ಲಿ ಬರುವಂತಹದ್ದು. ಹಾಗಾಗಿ ದಾನ ಅಂತಂದ್ರೆ ಏನು? ದಾನ ಅಂತಂದ್ರೆ ನಾವು ನಮ್ಮ ಎಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಆ ಶಕ್ತಿನ ಒಂದೇ ಕಡೆ, ಅಂತಂದ್ರೆ ಆತ್ಮನಲ್ಲೇ ಮನಸ್ಸು ಬುದ್ಧಿನ ನಿಲ್ಲಿಸ್ಕೋಬೇಕು ಅಂತ ಹೇಳಿದ್ವಲ್ಲ ಅದು. ಸೊ ನಮ್ಮ ಎಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಆ ಶಕ್ತಿಯನ್ನು ಒಂದೇ ಕಡೆಗೆ ಹರಿಯುವಂತೆ ಮಾಡುವ ಒಂದು ಕ್ರಿಯೆಗೆ ತಪಸ್ಸು ಅಂತ ಕರಿತೀವಿ. ಅದು ಶಾರೀರಿಕ ಮಟ್ಟದ್ದಿರಬಹುದು, ವಾಂಗ್ಮಯ ಮಟ್ಟದ್ದಿರಬಹುದು, ಅಥವಾ ಮಾನಸ ಮಟ್ಟದ್ದಿರಬಹುದು. ಈ 3ರಲ್ಲೂ ಅದು ಯಾವುದೇ ಆಗಿದ್ದರೂ ಅಂತಹ ಶ್ರೇಷ್ಠ ಮಟ್ಟದ ತಪಸ್ಸಿನ ಫಲ ಅಂತಂದ್ರೆ ಅನುಷ್ಠಾನಕ್ಕೆ ತರುವಂತಹದ್ದು, ಸ್ವಧರ್ಮದ ಆಚರಣೆಯ ಮುಖಾಂತರ ಅವುಗಳನ್ನ ಅನುಷ್ಠಾನಕ್ಕೆ ತರುವಂತಹದ್ದು. ಅದು ಏನೇ ಆಗಿರಬಹುದು, ಅಂತಹ ತಪಸ್ಸಿನ ಫಲ ಅದನ್ನ ತಪಸ್ಸಿ ಒಬ್ಬನೇ ಅನುಭವಿಸೋ ಅಂತಹದ್ದು ಅಲ್ಲ. ಇಂತಹ ಆಚರಣೆಗಳು ನಾವು ಮಾಡಿದಾಗ ಬರುವಂತಹ ಒಂದು ಫಲ ಕೇವಲ ನನಗೊಬ್ಬನಿಗೋಸ್ಕರ ಅಲ್ಲ. ಅದು ಅಂತಹ ಫಲ ಅಥವಾ ಆನಂದದ ಅನುಭವ ಎಲ್ಲರಿಗೂ ಸಿಗಲಿ, ನನಗೊಬ್ಬನಿಗೆ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ಒಂದು ಉತ್ತಮವಾದ ಒಂದು ಉನ್ನತ ಧ್ಯೇಯ ಒಬ್ಬ ತಪಸ್ವಿ ಅಂತಂದ್ರೆ ಯಾರು ಸ್ವಧರ್ಮದ ಆಚರಣೆಯನ್ನ ಅನುಷ್ಠಾನ ಮಾಡ್ಕೊಂಡಿರ್ತಾನೆ ಅಂತಹ ಅವನಿಗೆ ಅದು ಸಿಗತ್ತೆ. ಅವನ ಧ್ಯೇಯ ಕೂಡ ಸಿಕ್ಕ ಫಲ ನನ್ನೊಬ್ಬನಿಗೆ ಅಲ್ಲ, ಇದು ಬೇರೆಯವ್ರಿಗೂ ಸೇರಬೇಕು ಅನ್ನೋ ಒಂದು ಮನೋಸ್ಥಿತಿನ ಅವನು ಹೊಂದಿರ್ತಾನೆ. ಈ ರೀತಿಯ ಮಾನಸಿಕ ಸ್ಥಿತಿ ಕೇವಲ ಅಂತಹ ತಪಸ್ವಿಗಳಿಗೆ ಮಾತ್ರ ಇರುತ್ತದೆ. ಆದ್ದರಿಂದ ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ದೊಡ್ಡವರು ಇರ್ಬೋದು ಅಥವಾ ಯಾರೇ ಗುರು ಹಿರಿಯರು ಇರ್ಬೋದು, ಏನಾದರೂ ಒಂದು ಒಳ್ಳೆ ಅನುಭವ ನನಗೆ ಆಯಿತು ಅಂತಂದ್ರೆ ಅದು ಕೇವಲ ಯಾವುದೋ ಮಹಾಪುರುಷ, ಯಾರೋ ದೊಡ್ಡ ವ್ಯಕ್ತಿ ಮನೆಯಲ್ಲಿ ಗುರು ಹಿರಿಯರು ಮಾಡಿದ ಪುಣ್ಯ ಇವತ್ತು ನಿನಗೆ ಇದೆಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾರೆ. ಇವತ್ತಿಗೂ ಮನೆಯಲ್ಲಿ ಇದೆಲ್ಲ ಮಾತಾಡ್ತೀವಿ ನಾವು. ಸೊ ಯಾರೋ ಮಾಡಿರೋದು, ಯಾರೋ ಹಂಚಿರೋದು ಇವತ್ತು ನಮಗೆ ಅದು ಫಲವಾಗಿ ನಮಗೆ ಸಿಕ್ಕಿದೆ. ಯಾರೋ ಹಂಚಿದ್ದಾರೆ ಅಂತಂದ್ರೆ ಆ ಹಂಚುವ ಗುಣನ ದಾನ ಅಂತ ಕರೀತಾನೆ ಪರಮಾತ್ಮ. ಸೊ ಹಾಗಾಗಿ ಇದೇ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ 20ನೇ ಶ್ಲೋಕ. ದಾತವ್ಯಮಿತಿ ಯದ್ದಾನಂ ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಈ ಶ್ಲೋಕನ ಇವತ್ತು ಪೂರ್ತಿ ನೋಡೋಕ್ಕಾಗಲ್ಲ, ಒಂದು ಸ್ವಲ್ಪ ನೋಡಿ ಮುಂದಿನ ವಾರ ಇಟ್ಕೊಳ್ಳೋಣ. ದಾನ ಕೊಡುವುದೇ ಕರ್ತವ್ಯ, ಅದೇ ನನ್ನ ಧರ್ಮ ಅನ್ನೋ ಕಲ್ಪನೆಯಿಂದ ಯಾರು ಪ್ರತಿಯಾಗಿ ಏನನ್ನೂ ಕೊಡಕ್ಕಾಗೋದಿಲ್ಲ. ಅಂತಂದ್ರೆ ನಾವು ಯಾರಿಗಾರು ದಾನ ಮಾಡಿದಾಗ
ಅವನು ನಮ್ಗೆ ಇನ್ನೇನಾರ ಕೊಡೋ ಪರಿಸ್ಥಿತಿಯಲ್ಲಿದ್ದಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾರಿಗೆ ಪ್ರತಿಯಾಗಿ ನಮಗೆ ಏನನ್ನೂ ಕೊಡಕ್ಕಾಗೋದಿಲ್ಲ ಅಂತಹವರಿಗೆ ದಾನ ಕೊಡಬೇಕು. ಸೂಕ್ತವಾದ ಕಾಲದಲ್ಲಿ, ಸೂಕ್ತವಾದ ಸ್ಥಳದಲ್ಲಿ ಮತ್ತು ಯೋಗ್ಯರಾದವರಿಗೆ ಕೊಟ್ಟ ದಾನವನ್ನು ಸಾತ್ವಿಕ ದಾನ ಅಂತ ಕರೀತಾರೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾನೆ ಪರಮಾತ್ಮ. ಭಾಗವತ ಮಹಾಪುರಾಣದಲ್ಲಿ ಹೇಳಿದರೆ, ಕಲಿಯುಗದಲ್ಲಿ ನಾವು ಮಾಡುವಂತಹ ಯಾವುದೇ ಕರ್ಮ ಅಥವಾ ಸೇವೆ ಅನ್ನೋದಾದರೆ ಅದು ಕೇವಲ ದಾನದಿಂದ ಮಾತ್ರ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ಹಂಚುವುದು ಅಥವಾ ಕೊಡುವುದು ಅನ್ನೋದು ಕೇವಲ ಒಂದು ದಾನ ಅನ್ನೋ ಒಂದು ಆಚರಣೆ ಅಲ್ಲ. ಅದು ಆ ರೀತಿ ಆಚರಣೆ ಆಗಬೇಕಾದ್ರೆ ಈ ಕಲಿಯುಗದಲ್ಲಿ ಧರ್ಮ ಅನ್ನೋದು ತುಂಬಾ ವಿರಳ, ಎಲ್ಲ ಕಡೆ ಸಿಗೋದಿಲ್ಲ ಧರ್ಮ. ಈ ಕಲಿಯುಗದಲ್ಲಿ ಧರ್ಮ ಅನ್ನೋದು ನಾವು ನೋಡ್ತೀವಿ ಅಂತ ಹುಡುಕೊಂಡು ಹೋದ್ರೂ ಎಲ್ಲೂ ಇರೋದಿಲ್ಲ. ಎಲ್ಲ ಕಡೆ ಅಧರ್ಮನೇ ಜಾಸ್ತಿ. ಕಲಿಯುಗದಲ್ಲಿ ಅದಕ್ಕೆ ಪ್ರಾಧಾನ್ಯ. ಹಾಗಾಗಿ ಎಲ್ಲ ಕಡೆ ಅಧರ್ಮನೇ ಇದ್ದಾಗ ಧರ್ಮ ವಿರಳ. ಅಂತಹ ವಿರಳವಾದ ಧರ್ಮದಲ್ಲಿ ದಾನ ಅನ್ನೋದು ಒಂದು ಆಚರಣೆ ಆಗಬೇಕಾದ್ರೆ ಅದು ಹೇಗೆ ಅಂತಂದ್ರೆ, ಧರ್ಮ ವಿರಳವಾಗಿದ್ದಾಗ ಪ್ರಪಂಚದಲ್ಲಿ ಅಥವಾ ಸಮಾಜದಲ್ಲಿ ನಮ್ಮ ಮನುಷ್ಯ ಸಂಬಂಧಗಳು ಹೇಗಿರುತ್ತೆ ಅಂತ ಹೇಳ್ತಾನೆ. ಮನುಷ್ಯರಲ್ಲಿ ಸಂಬಂಧ ಅನ್ನೋದು ಕೇವಲ ತೋರ್ಪಡಿಕೆ. ಅಲ್ಲಿ ಯಾವುದೇ ಒಂದು ಅಂತಃಕರಣ ಇರೋದಿಲ್ಲ, ಪ್ರೀತಿ ಅನ್ನೋದಿರೋದಿಲ್ಲ, ಮನಸ್ಸು ಕೂಡ ಸಾಕಷ್ಟು ಸ್ವಾರ್ಥವಾಗಿರುತ್ತೆ. ಹಾಗಿದ್ದಾಗ ನಾನು ಮಾತ್ರ ಬದುಕಬೇಕು ಅನ್ನೋ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನದಿಂದ ನಾವು ನಮ್ಮನ್ನ ಇವತ್ತು ಜೀವನ ಮಾಡ್ತಾ ಇರೋ ಪರಿಸ್ಥಿತಿ ಬಂದಿದೆ. ಆದರೆ ಇವತ್ತಿಗೆ ಬೇಕಾಗಿರೋದು ಮನುಷ್ಯನಲ್ಲಿ ಸಂಬಂಧ, ಪ್ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬಟ್ ಅದೇ ವಿರಳ. ಅದನ್ನೇ ಇಲ್ಲಿ ಧರ್ಮ ಅಂತ ಕರೀತಾರೆ. ಈ ರೀತಿ ಬರಬೇಕು ಅಂತಂದ್ರೆ ನನ್ನ ಹಾಗೆ ಬೇರೆಯವರು ಅನ್ನೋ ಒಂದು ಜ್ಞಾನ ನನ್ನಲ್ಲಿ ಇದ್ದಾಗ ಮಾತ್ರ ಇದು ಸಾಧ್ಯ. ಇಂತಹ ಜ್ಞಾನ ಅಥವಾ ಭಾವನೆ ನನ್ನಲ್ಲಿ ಬರಬೇಕಾದ್ರೆ ನನಗೆ ಬೇರೆಯವರಲ್ಲಿ ಪ್ರೀತಿಯು ಬರುವಂತೆ ನನ್ನ ಜೀವನ ಇರಬೇಕು. ನಾನು ಒಬ್ಬರನ್ನ ನೋಡಿದಾಗ ಅವರು ಕೂಡ ನನ್ನಂತವರೇ, ನಂತರನೇ ಅವರು ಅಂತ ನನಗೆ ಆ ಭಾವನೆ ಬರಬೇಕಾದ್ರೆ ಬೇರೆಯವ್ರನ್ನ ಪ್ರೀತಿಸೋ ಗುಣ ನನ್ನಲ್ಲಿ ಬರಬೇಕು. ನಾವೆಲ್ಲರೂ ಒಂದೇ ಅನ್ನೋ ಒಂದು ಕಲ್ಪನೆ ನನ್ನಲ್ಲಿ ಬರಬೇಕಾದ್ರೆ ನನ್ನ ಸಂಸ್ಕಾರ ಕೂಡ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಸಂಸ್ಕಾರದಿಂದ ಮಾತ್ರ ನಾವೆಲ್ಲರೂ ಒಂದೇ ಅಂತ ಹೇಳಕ್ ಸಾಧ್ಯ. ಅಂತಹ ಭಾವನೆ ನನ್ನಲ್ಲಿ ಬಂದಾಗ, ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ನನ್ನಲ್ಲಿ ಬಂದಾಗ, ಅಂತಹ ಭಾವನೆ ನನ್ನಲ್ಲಿ ಬಂದಾಗ ಮಾತ್ರ ನನ್ನಲ್ಲಿರುವುದನ್ನು ನಾನು ಬೇರೆಯವರು ಕೊಡೋದಕ್ಕೆ ಸಾಧ್ಯ. ನನ್ನಲ್ಲಿರೋದನ್ನ ನಾನು ಬೇರೆಯವರಿಗೆ ಹಂಚಬಲ್ಲೆ ಅಂತ ಅಂದ್ರೆ ನಾನು ಬೇರೆ ಅವನು ಬೇರೆ ಅನ್ನೋ ಭಾವನೆ ಇದ್ದಾಗ ಆಗೋದಿಲ್ಲ. ನಾನು ಅವನು ಒಂದೇ ಅಂತಂದ್ರೆ ನನ್ನಲ್ಲಿರೋದು ಅವನಿಗೂ ಇರಲಿ ಅನ್ನೋ ಭಾವನೆ ಬರಕ್ಕೆ ಸಾಧ್ಯ. ನನ್ನಲ್ಲಿರೋದು ಅವನಿಗೂ ಸಿಗಲಿ ಅನ್ನೋ ಭಾವನೆ ನನಗೆ ಬರಬೇಕಾದ್ರೆ ನಾನು ಅವನನ್ನು ಕೂಡ ಪ್ರೀತಿ ಮಾಡೋ ಗುಣ ಬೆಳೆಸ್ಕೋಬೇಕು. ಮತ್ತೊಬ್ಬನನ್ನ ಪ್ರೀತಿ ಮಾಡೋ ಗುಣ ನನಗೆ ಬರಬೇಕು ಅಂತಂದ್ರೆ ನನ್ನಲ್ಲಿ ಅಂತಃಕರಣ ಪರಿಶುದ್ಧವಾಗಿರಬೇಕು. ಅಂತಃಕರಣ ಪರಿಶುದ್ಧವಾಗಿರಬೇಕಾದ್ರೆ ನಾವು ಇಲ್ಲಿಯವರೆಗೆ ಏನೇನು ಕಲ್ತ್ಕೊಂಡು ಬಂದಿದ್ದೀವಿ ಸಾಧನೆ ಹಾದಿನಲ್ಲಿ ಅದನ್ನೆಲ್ಲ ಆಚರಣೆ ಮಾಡ್ತಾನೇ ಇರಬೇಕು. ಹಾಗೆ ಆಚರಣೆ ಅನುಷ್ಠಾನಕ್ಕೆ ತಂದಾಗ ಮಾತ್ರ ನನ್ನ ಮನಸ್ಸು ಅಂತಃಕರಣ ಪರಿಶುದ್ಧವಾಗತ್ತೆ. ಪರಿಶುದ್ಧಗೊಂಡ ಮನಸ್ಸು ಮತ್ತು ಅಂತಃಕರಣದ ವ್ಯಕ್ತಿ ಮಾತ್ರ ದಾನ ಮಾಡೋದಿಕ್ಕೆ ಸಾಧ್ಯ. ದಾನ ಮಾಡೋದಿಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ನನ್ನಲ್ಲಿ ಇರುವ ವಸ್ತು ಇನ್ನೊಬ್ಬನಿಗೂ ಸೇರಬೇಕು. ಯಾಕೆ ಅಂತಂದ್ರೆ ಅವನಿಗೆ ಅದಿಲ್ಲ. ಇಲ್ಲದೇ ಇರೋ ವ್ಯಕ್ತಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಂದ್ರೆ
ನಾನು ಏನು ಆನಂದ ಅನುಭವಿಸ್ತಾ ಇದ್ದೀನಿ ಆ ಆನಂದ ಅವನಿಗೂ ಸಿಗ್ಬೇಕು ಅನ್ನೋ ಭಾವನೆ ಬರಬೇಕು. ಅಂತಹದ್ದು ಮಾತ್ರ ದಾನ ಅನ್ನಿಸ್ಕೊಳ್ಳುತ್ತೆ. ಹಂಚಬಲ್ಲ ವಸ್ತು ನನ್ನದಾಗಿದ್ರೆ ಮಾತ್ರ ನಾನು ಬೇರೆಯವರಿಗೆ ಅದನ್ನ ಕೊಡಬಲ್ಲೆ. ನನ್ನಲ್ಲಿರುವುದು ಕೇವಲ ನನಗಾಗಿ ಮಾತ್ರ ಅನ್ನೋ ಸ್ವಾರ್ಥ ಬಂದ್ರೆ ನಾನು ಇನ್ನೊಬ್ಬನಿಗೆ ಹಂಚಕ್ಕಾಗೋದಿಲ್ಲ. ಸೊ ನನ್ನಲ್ಲಿರೋದು ಬೇರೆಯವ್ರಿಗೂ ಸೇರಬೇಕು ಅನ್ನೋ ಒಂದು ಸ್ಪಷ್ಟವಾದ ಜ್ಞಾನ ನನ್ನಲ್ಲಿ ಬರಬೇಕಾದ್ರೆ ನನ್ನಲ್ಲಿ ಇರುವುದು ಪರಮಾತ್ಮನಿಗೆ ಸೇರಿರೋದು ಅನ್ನೋದು ಗೊತ್ತಾಗಬೇಕು. ಯಾಕೆ ಇದು ನನ್ನ ಹತ್ರ ಇರೋದು ಪರಮಾತ್ಮನಿಗೆ ಸೇರಿರೋದು ಅಂತ ನಾ ಯಾಕೆ ಅನ್ಕೋಬೇಕು ಅಂತಂದ್ರೆ, ಯಾವ ಒಂದು ವಸ್ತು ನನ್ನಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಶಾಶ್ವತ ಅಲ್ಲ. ಯಾವ ವಸ್ತು ನನ್ನ ಹತ್ರ ಇರಲಿಲ್ಲ ಅದು ಈಗ ನನಗೆ ಬಂದಿದೆ. ನನ್ನ ಹತ್ರ ಬಂದಿರೋ ವಸ್ತು ಕೂಡ ನಾಳೆ ಮತ್ತಾರಿಗೂ ಅದು ಹೊರಟೋಗುತ್ತೆ. ನನ್ನಲ್ಲಿ ಅದು ಉಳಿಯೋದಿಲ್ಲ. ನನ್ನಲ್ಲಿ ಉಳಿದೇ ಇರೋ ವಸ್ತುನ ನಾನು ನಂದು ಅಂತ ಹೇಗೆ ಅನ್ಕೊಳಕ್ ಸಾಧ್ಯ? ಕ್ಷಣಿಕವಾಗಿ ಒಂದು ವಸ್ತು ನನ್ನ ಹತ್ರ ಬರುತ್ತೆ, ನನಗೆ ಆನಂದ ಕೊಡುತ್ತೆ. ನನಗೆ ಕೊಟ್ಟ ಆನಂದ ಬೇರೆಯವರಿಗೂ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಹಂಚುವ ಸ್ವಭಾವ ನನ್ನಲ್ಲಿ ನಾನು ಬೆಳೆಸ್ಕೋಬೇಕು. ಸೊ ಒಮ್ಮತದ ಮನಸ್ಸಿನಿಂದ ಪ್ರೀತಿಯಿಂದ ಬೇರೆಯವರಿಗೂ ಇದು ಸಿಗಲಿ ಅನ್ನೋ ಭಾವನೆ ನನ್ನಲ್ಲಿ ಬಂದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ಅದು ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ನನ್ನಲ್ಲಿ ಒಟ್ಟುಗೂಡಿದ ಪದಾರ್ಥ ಕೇವಲ ನನ್ನ ಒಬ್ಬನ ಸಂಪಾದನೆ ಅಲ್ಲ ಅಂತ ಹೇಳ್ತಾನೆ. ಹೇಗೆ ಅಂತಂದ್ರೆ, ಇವತ್ತು ನನ್ನ ಹತ್ರ ಯಾವುದೋ ಒಂದು ವಸ್ತು, ಒಂದು ವೆಹಿಕಲ್ಲೋ, ಒಂದು ಮನೇನೋ, ಒಂದು ಆಸ್ತಿನೋ ನನ್ನ ಹತ್ರ ಅದು ಬಂದಿದೆ. ಏನೂ ಬೇಡ, ನಮ್ಮ ಮನೆಯಲ್ಲಿರೋ ಇವತ್ತು ಅಕ್ಕಿ ಬೇಳೆ ತರಕಾರಿಗಳನ್ನ ನೆನೆಸ್ಕೊಂಡ್ರೆ ಕೇವಲ ನಾನು ದುಡ್ಡು ಕೊಟ್ಟು ಮಾತ್ರ ಅದನ್ನು ತಂದಿದ್ದೀನಿ ಅಷ್ಟೆ. ಒಂದು ಅಕ್ಕಿ ಅಥವಾ ಬೇಳೆ ತರಕಾರಿ ನನ್ನ ಬಳಿ ಬಂದಿದೆ, ನನ್ನ ಹತ್ರ ಇದೆ ಅಂತಂದ್ರೆ ಆ ಅಕ್ಕಿನಾಗ್ಲಿ, ಭತ್ತನಾಗ್ಲಿ, ಅಥವಾ ಬೇಳೆಗಳನ್ನಾಗ್ಲಿ, ಅಥವಾ ತರಕಾರಿಗಳನ್ನಾಗ್ಲಿ ಬೆಳಿಬೇಕಾದ್ರೆ ಒಬ್ಬ ರೈತನ ಪರಿಶ್ರಮ ಇರುತ್ತಲ್ಲಿ. ಒಬ್ಬ ರೈತ ಬೇರೆ ಎಲ್ಲೋ ಜೀತ ಮಾಡಿ ಅಲ್ಲಿ ಬಂದು ದುಡ್ದಿರ್ತಾನೆ. ಯಾವುದೋ ಎತ್ತುಗಳು ಆ ಭೂಮಿ ಉತ್ತಿರುತ್ತೆ. ಇನ್ಯಾರೋ ಹೋಗಿ ಗೊಬ್ಬರ ಕಲೆಕ್ಟ್ ಮಾಡ್ಕೊಂಡ್ಬಂದು ಅಲ್ಲಿಗೆ ಹಾಕಿರ್ತಾರೆ. ಇನ್ಯಾರೋ ಬೇರೆ ಕೂಲಿ ಆಳು ಬಂದು ಅಲ್ಲಿ ಬೆಳೆದ ತರಕಾರಿಗಳನ್ನ ಕುಯ್ದಿರ್ತಾರೆ. ಇನ್ನೊಬ್ಬ ಕೂಲಿ ಅದನ್ನೆಲ್ಲ ಒಟ್ಟು ಮಾಡಿ ಮಾರುಕಟ್ಟೆಗೆ ತಂದು ಹಾಕಿರ್ತಾನೆ. ಇನ್ನೊಬ್ಬ ವ್ಯಾಪಾರಿ ತನ್ನತ್ರ ಇರೋ ದುಡ್ಡನ್ನ ಅಲ್ಲಿ ಕೊಟ್ಟು ಅದನ್ನು ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ಅದನ್ನ ಪೇಟೆ ಅಂಗಡಿಗಳಿಗೆ ಕಳಿಸ್ತಾನೆ. ಇಲ್ಲಿ ಎಷ್ಟೆಲ್ಲ ಶ್ರಮ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಇಷ್ಟು ತರಕಾರಿ ಇದೆ ಅಂತಂದ್ರೆ ಆ ತರಕಾರಿ ಇಲ್ಲಿ ಬರಬೇಕಾದ್ರೆ ದುಡ್ಡು ಕೊಟ್ಟಿದ್ದು ಮಾತ್ರ ನಾನು, ಆದರೆ ಆ ತರಕಾರಿ ಇಲ್ಲಿ ಬರೋದಕ್ಕೆ ಅನೇಕ ಜನರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿರ್ತಾರೆ. ಅದ್ಯಾವುದು ನಮ್ಮ ಈ ಕಣ್ಣುಗಳಿಗೆ ಕಾಣೋದಿಲ್ಲ. ಅದನ್ನ ಕೇವಲ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಬುದ್ಧಿಶಕ್ತಿಯಿಂದ. ಸೊ ಹಾಗಾಗಿ ನನ್ನ ಹತ್ರ ಒಂದು ವಸ್ತು ಬಂದಿದೆ ಅಂತಂದ್ರೆ ಆ ವಸ್ತು ನನ್ನ ಹತ್ರ ಬರೋದಕ್ಕೆ ಅದರ ಹಿಂದೆ ಅನೇಕ ಕಾಣದ ಕೈಗಳು ಕೆಲಸ ಮಾಡಿದೆ. ಅನೇಕ ಕಾಣದ ಕೈಗಳು ಅಷ್ಟೊಂದು ಕೆಲಸ ಮಾಡಿ ಆ ವಸ್ತು ನನ್ನ ಹತ್ರ ಬರೋ ಹಾಗೆ ಮಾಡಿದೆ ಅಂತಂದ್ಮೇಲೆ ಇಲ್ಲಿರುವ ವಸ್ತು ಕೇವಲ ನನ್ನೊಬ್ಬನದಲ್ಲ, ಇದು ಎಲ್ಲರಿಗೂ ಸೇರಬೇಕಾಗಿರೋದು. ಇಂತಹ ಜ್ಞಾನ, ಇಂತಹ ತಿಳುವಳಿಕೆ ನಮಗೆ ಬಂದಾಗ ಮಾತ್ರ ನಾವು ಅದನ್ನ ಬೇರೆಯವರಿಗೆ ಹಂಚೋ ಬುದ್ಧಿಗೆ ಕೈ ಹಾಕ್ತೀವಿ. ನಾನು ಏನು ಸಂಪಾದನೆ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ನಾನು ಪಡ್ಕೊಂಡಿರೋದೇ ಜಾಸ್ತಿ. ನನ್ನ ಸಂಪಾದನೆಗಿಂತ ನಾನು ಪಡ್ಕೊಂಡಿರೋದು ಜಾಸ್ತಿ. ಆದ್ರಿಂದ ನಾನು ಪಡ್ಕೊಂಡಿದ್ದೀನಿ ಅಂದ್ರೆ ನನಗೆ ಬೇಕಾದಷ್ಟು ಜನ ಕೊಟ್ಟಿದ್ದಾರೆ ಅಂತ.
ನನ್ನ ಸಂಪಾದನೆ ಕೇವಲ ಹಣ, 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ. ನನ್ನ ಸಂಪಾದನೆ ಕೇವಲ ಹಣ ಮಾತ್ರ. ಆದರೆ ನಾನು ಪಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ಕೋಬೇಕಾದ್ರೆ ನಮ್ಮ ಮನೆಯಲ್ಲಿ ನನ್ನ ಹತ್ರ ಅನೇಕ ವಸ್ತುಗಳಿದೆ. ಸೊ ನಾನು ಗಳಿಸಿದ ಹಣದಕ್ಕಿಂತ ನಾನು ಪಡ್ಕೊಂಡಿರೋದು ಜಾಸ್ತಿ ಅಂತ ಅಂದಮೇಲೆ ನಾನು ಸಮಾಜಕ್ಕೆ ಕೊಡೋ ವ್ಯಕ್ತಿ ಆಗಬೇಕು. ಆ ಗುಣ ನನ್ನಲ್ಲಿ ನಾನು ಬೆಳೆಸ್ಕೋಬೇಕು. ಇದನ್ನೇ ದಾನ ಅಂತ ಕರಿತೀವಿ. ಸೊ ಸಮಾಜಕ್ಕೆ ಕೊಡಬೇಕು ಅನ್ನೋ ಜ್ಞಾನ ಅರಿವಾಗಬೇಕು ಅಂತಂದ್ರೆ ನನ್ನ ಹತ್ರ ಇರೋ ವಸ್ತುವಿನ ಹಿಂದೆ ಎಷ್ಟು ಪರಿಶ್ರಮ ಇದೆ ಅದು ಇಲ್ಲಿ ಬರೋದಕ್ಕೆ ಅನ್ನೋದು ನಾನು ತಿಳ್ಕೋಬೇಕು. ಆ ಜ್ಞಾನ ನನ್ನಲ್ಲಿ ಬಂದಾಗ ನನಗೆ ಹಂಚುವ ಬುದ್ಧಿ ಬರುತ್ತೆ. ದಾನ ಕೊಡುವುದು ನನ್ನ ಪ್ರಪ್ರಥಮ ಕರ್ತವ್ಯ, ಅದು ನನ್ನ ಧರ್ಮ ಅನ್ನೋ ಕಲ್ಪನೆ ನನ್ನಲ್ಲಿ ಬಲವಾಗಿ ಬೇರೂರಿದಾಗ ನಾನು ಅದನ್ನು ಹಂಚಬಲ್ಲೆ. ಈ ಎಲ್ಲ ಬದಲಾವಣೆಗಳು ನನ್ನಲ್ಲಿ ಬರಬೇಕಾದ್ರೆ ನನ್ನ ಸಂಸ್ಕಾರ ಚೆನ್ನಾಗಿರಬೇಕು. ನನ್ನ ಸಂಸ್ಕಾರ ಚೆನ್ನಾಗಿ ರೂಪಿಸಿಕೊಳ್ಬೇಕಾದ್ರೆ ನಾನು ನನ್ನ ಸ್ವಧರ್ಮದ ಆಚರಣೆಯನ್ನು ಗುರುತಿಸಿ ಅದರಂತೆ ನಡೆದುಕೊಳ್ಳೋ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು. ಪ್ರತಿಯೊಂದು ವಸ್ತುವು ಪರಮಾತ್ಮನಿಗೆ ಸೇರಿರೋದು, ಇದು ಪರಮಾತ್ಮನದೇ ಇದು ಅನ್ನೋ ಕಲ್ಪನೆ ಭಾವನೆ ನನ್ನಲ್ಲಿ ಬೆಳೆದಾಗ ಮಾತ್ರ ನನಗೆ ಅದರ ಮೇಲೆ ಓನರ್ಶಿಪ್ ಇರೋದಿಲ್ಲ. ಯಾವುದೇ ಒಂದು ವಸ್ತು ನನ್ನ ಹತ್ರ ಇದ್ದಾಗ ಅದು ಸಂಪಾದನೆ ಮಾಡಿದ ಹಣದಿಂದ ತಗೊಂಡೆ, ಆದರೆ ಅದು ಇಲ್ಲಿ ಬರೋದಕ್ಕೆ 100 ಕೈಗಳಿದೆ. ಆದರೆ ಇದು ಕೇವಲ ನನ್ನೊಬ್ಬನದೇ ಅಲ್ಲ, ಇದು ನನ್ನದಲ್ಲ, ಇಲ್ಲಿರೋ ವಸ್ತು ಪರಮಾತ್ಮನಿಗೆ ಸೇರಿರೋದು, ಇದು ನನ್ನದಲ್ಲ ಅಂತ ಅಂದಾಗ ನನಗೆ ಅದರ ಮೇಲೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಯಾವ ವಸ್ತುವಿನ ಮೇಲೆ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅವಾಗ ಆ ವಸ್ತುನ ನಾನು ಇನ್ನೊಬ್ಬರಿಗೆ ಕೊಡಕ್ಕೆ ಸಾಧ್ಯ. ಅದು ನನ್ನದು ಅನ್ನೋ ಭಾವನೆ, ಅದರ ಮೇಲೆ ಇನ್ನೂ ನನ್ನ ಅಟ್ಯಾಚ್ಮೆಂಟ್ ಇದ್ರೆ ನಾನು ಅದನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ನನ್ನಲ್ಲಿ ಈ ಭಾವನೆ ಇದು ನಂದಲ್ಲ ಅನ್ನೋದು ನನಗೆ ಬರಬೇಕಾದ್ರೆ ನನ್ನ ಹತ್ರ ಇರೋ ವಸ್ತುಗಳು ಜೀವನದಲ್ಲಿ ಜೀವನ ಮಾಡೋದಕ್ಕೆ ಮಾತ್ರ ಅಷ್ಟೇ. ಆದರೆ ಇದ್ರದ್ದು ನಿಜವಾದ ಓನರು ನಾನಲ್ಲ, ಇದು ಪರಮಾತ್ಮನಿಗೆ ಸೇರಿರೋದು. ಈ ಜ್ಞಾನನ ನಾನು ಹೆಚ್ಚು ಹೆಚ್ಚು ಬೆಳೆಸ್ಕೋತಾ ಬರಬೇಕು. ನಾವು ಸತ್ತಾಗ ನಾವು ಏನೂ ತಗೊಂಡು ಹೋಗೋಕ್ಕಾಗೋದಿಲ್ಲ. ಎಲ್ಲಿವರೆಗೆ ಇದು ನಂದು 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 ಅಂತ ಇರ್ತೀನಿ ಅಂತಂದ್ರೆ ಇಲ್ಲಿ ಜೀವ ಇರೋವರೆಗೆ, ಇಲ್ಲಿ ಶಿವ ಇರೋವರೆಗೆ ಇದು ನಂದು 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 ಅಂತಿರ್ತೀನಿ. ಇಲ್ಲಿ ಶಿವ ಇಲ್ಲ ಅಂತಂದ್ರೆ ಇದು ಶವ ಆಗತ್ತೆ. ಅವಾಗ ಯಾವುದನ್ನ ನಂದು ಅನ್ಕೋತಾ ಇದ್ದೆ ಅದು ಶವದ ಜೊತೆ ಬರೋದಿಲ್ಲ, ಶಿವನೇ ಓನರ್ ಅದಕ್ಕೆ. ಹಾಗಾಗಿ ವಸ್ತುಗಳ ಬಗ್ಗೆ ನನಗೆ ಅಟ್ಯಾಚ್ಮೆಂಟ್ ಬರಬಾರ್ದು. ನನ್ನ ಹತ್ರ ಇರೋ ಅದು ಯಾವುದೇ ಆಸ್ತಿ ಇರಬಹುದು, ಅದು ಎಲ್ಲರೂ ಉಪಯೋಗಿಸ್ಕೊಳ್ಳೋದಿಕ್ಕೆ ಅನ್ನೋ ಮನೋಧರ್ಮ, ಆ ಮನಸ್ಥಿತಿ ನನಗೆ ಬರಬೇಕಾದ್ರೆ ಆ ವಸ್ತು ಪರಮಾತ್ಮನಿಗೆ ಸೇರಿರೋದು, ಇದು ಪರಮಾತ್ಮನ ವಸ್ತು, ಅದನ್ನ ನಾನು ಉಪಯೋಗ ಮಾಡ್ಕೋತಾ ಇದ್ದೀನಿ. ಯಾಕೆ ಉಪಯೋಗ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ನನ್ನ ಸಂಸ್ಕಾರನ ಬೆಳೆಸ್ಕೊಳ್ಳೋದಕ್ಕೆ, ನನ್ನ ಸ್ವಧರ್ಮದ ಆಚರಣೆಯನ್ನ ಇನ್ನೂ ಉನ್ನತವಾಗಿ ನಾನು ಸರಿ ಮಾಡ್ಕೋಬೇಕು. ಹಾಗಾಗಿ ಪರಮಾತ್ಮ ಇದನ್ನೆಲ್ಲ ಕರುಣಿಸಿದ್ದಾನೆ. ನನಗೆ ಒಂದು ಮನೆ ಕೊಟ್ಟಿದ್ದಾನೆ, ಕೆಲಸ ಮಾಡೋದಕ್ಕೆ ಒಂದು ಸಂಪಾದನೆಗೆ ದಾರಿ ತೋರಿಸಿದ್ದಾನೆ, ನನ್ನ ಸಹಾಯಕ್ಕೆ ಮನೆಯವರಿದ್ದಾರೆ, ಸ್ನೇಹಿತರಿದ್ದಾರೆ, ಅಕ್ಕಪಕ್ಕದವರೆಲ್ಲ ಇದ್ದಾರೆ, ಓಡಾಡೋದಕ್ಕೆ ವೆಹಿಕಲ್ ಇದೆ. ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಉತ್ತಮವಾದ ಆರೋಗ್ಯ ಇರೋ ದೇಹ ಇದೆ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಶಾಸ್ತ್ರ ಗ್ರಂಥಗಳಿದೆ. ಸೊ ಇದನ್ನೆಲ್ಲ ನಾನು ಉಪಯೋಗಿಸ್ಕೋಬೇಕು. ಆದರೆ ಅದು ಯಾವುದ್ರ ಮೇಲೂ ಓನರ್ಶಿಪ್ ಇಟ್ಕೋಬಾರದು. ಇದು ಉಪಯೋಗಿಸ್ಕೊಂಡು ನನ್ನ ಸಂಸ್ಕಾರನ ಉತ್ತಮಪಡಿಸ್ಕೋಬೇಕು. ಓನರ್ಶಿಪ್ ಇಟ್ಕೊಂಡ್ರೆ ನಂದು ಅನ್ನೋದು ಬಂದ್ರೆ ನಾ ಇದನ್ನ ಕೊಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಪರಮಾತ್ಮ ನಮ್ಗೆ ಅನೇಕ ವಸ್ತುಗಳನ್ನ ಕರುಣಿಸಿದ್ದಾನೆ.
ಅದೆಲ್ಲ ನನ್ನದಲ್ಲ, ಅದೆಲ್ಲ ನನ್ನನ್ನು ಉದ್ಧಾರ ಮಾಡಕ್ಕೆ ಬಂದಿರುವಂತಹ ವಸ್ತುಗಳು. ಅದು ಯಾವುದು ನಂದಲ್ಲ, ನನ್ನನ್ನು ಉದ್ಧಾರ ಮಾಡಕ್ಕೆ ಬಂದಿರುವಂತಹ ವಸ್ತುಗಳು. ಆ ವಸ್ತುಗಳೆಲ್ಲ ಪರಮಾತ್ಮನಿಗೆ ಸೇರಿರೋದು. ಪರಮಾತ್ಮನಿಗೆ ಸೇರಿರೋ ವಸ್ತು ನನ್ನ ಹತ್ರ ಬಂದು ನನಗೆ ಉದ್ಧಾರ ಮಾಡ್ತಾ ಇದೆ ಅಂದಮೇಲೆ ಅವನನ್ನು ಉದ್ಧಾರ ಮಾಡಲಿ, ಇವನನ್ನು ಉದ್ಧಾರ ಮಾಡಲಿ, ಇವ್ರನ್ನೂ ಉದ್ಧಾರ ಮಾಡಲಿ ಅಂತ ಎಲ್ಲರಿಗೂ ಸಿಗೋ ಹಾಗೆ ಆ ವಸ್ತುಗಳನ್ನ ನಾವು ಹಂಚಬೇಕು. ಇದನ್ನ ದಾನ ಅಂತ ಕರೀತಾರೆ. ಇನ್ನೂ ಹೆಚ್ಚಿನ ಜ್ಞಾನ ಈ ಶ್ಲೋಕದಲ್ಲಿದೆ. ಇದನ್ನ ಮುಂದಿನ ವಾರ ಚರ್ಚೆಗೆ ಇಟ್ಕೊಳ್ಳೋಣ. ಭಕ್ತಿಸುಧಾ ಹಳೆ ಪುಸ್ತಕದಲ್ಲಿ 174, ಹೊಸ ಪುಸ್ತಕದಲ್ಲಿ 166. ಗಲ್ಲು ಗಲ್ಲೆನುತಾ ಗೆಜ್ಜೆ ಗಲ್ಲು ಸಾಗೆನುತಾ, ಗಲ್ಲು ಗಲ್ಲೆನುತಾ ಗೆಜ್ಜೆ ಗಲ್ಲು ಸಾಗೆನುತಾ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ, ಅರೆದರು ಅರಿಶಿನವಾ ಅದಕ್ಕೆ ಬೆರೆಸಲು ಸುಣ್ಣವಾ, ಅರೆದರು ಅರಿಶಿನವಾ ಅದಕ್ಕೆ ಬೆರೆಸಲು ಸುಣ್ಣವಾ, ಅಂದವುಳ್ಳ ರಂಗನ ಮೇಲೆ ಚೆಲ್ಲಿದರೋ ಕುಳಿಯ, ಅಂದವುಳ್ಳ ರಂಗನ ಮೇಲೆ ಚೆಲ್ಲಿದರೋ ಕುಳಿಯ, ಹಾಲಿನೋ ಕುಳಿಯ ಒಳ್ಳೆ ನೀಲದೋ ಕುಳಿಯ, ಹಾಲಿನೋ ಕುಳಿಯ ಒಳ್ಳೆ ನೀಲದೋ ಕುಳಿಯ, ಲೋಲನಾದ ರಂಗನ ಮೇಲೆ ಹಾಲಿನೋ ಕುಳಿಯ, ಲೋಲನಾದ ರಂಗನ ಮೇಲೆ ಹಾಲಿನೋ ಕುಳಿಯ, ಗಂಧದೋ ಕುಳಿಯ ಒಳ್ಳೆ ಚಂದದೋ ಕುಳಿಯ, ಗಂಧದೋ ಕುಳಿಯ ಒಳ್ಳೆ ಚಂದದೋ ಕುಳಿಯ, ಅಂದವುಳ್ಳ ರಂಗನ ಮೇಲೆ ಹಿಂಗಿದರೋ ಕುಳಿಯ, ಅಂದವುಳ್ಳ ರಂಗನ ಮೇಲೆ ಹಿಂಗಿದರೋ ಕುಳಿಯ, ತುಪ್ಪದೋ ಕುಳಿಯ ಒಳ್ಳೆ ಒಪ್ಪದೋ ಕುಳಿಯ, ತುಪ್ಪದೋ ಕುಳಿಯ ಒಳ್ಳೆ ಒಪ್ಪದೋ ಕುಳಿಯ, ಒಪ್ಪವುಳ್ಳ ರಂಗನ ಮೇಲೆ ತುಪ್ಪದೋ ಕುಳಿಯ, ಒಪ್ಪವುಳ್ಳ ರಂಗನ ಮೇಲೆ ತುಪ್ಪದೋ ಕುಳಿಯ, ಗಲ್ಲು ಗಲ್ಲೆನುತಾ ಗೆಜ್ಜೆ ಗಲ್ಲೆ ಸಾಗೆನುತಾ, ಗಲ್ಲೆ ಸಾಗೆನುತಾ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವ